ಕರ್ನಾಟಕಕ್ಕೆ ಪ್ರೈಸ್ ಬರದೆ ತುಂಬಾ ವರ್ಷ ಆಗಿತ್ತಂತೆ. ನಾವು ಹೋದಾದ್ಮೇಲೆ ಥರ್ಡ್ ಪ್ರೈಸ್ ಬಂದಿತ್ತು ಕರ್ನಾಟಕ. ಅದೇ ನಮ್ಗೆ ಒಂದು ಕಂಚಿಕರದ ಪಟ್ಟ ಅಂತ ಒಂದು ಫ್ರೆಂಡ್ ಸರ್ಕಲ್ ಇದೆ. ಸೊ ಆ ಟೈಮ್ ಅಲ್ಲಿ ಇದ್ದದ್ದು ಕಾಂಗ್ರೆಸ್ ಗೌರ್ಮೆಂಟ್. ಸೊ ಅಲ್ಲಿ ನಿಮ್ಗೆ ಆಗಿ ಎಲ್ಲೋ ಒಂದು ಹೊರದೇಶದಲ್ಲಿ ಅವರೇ ಎಲ್ಲ ಖರ್ಚು ಮಾಡಿ ಇವರನ್ನ ಪಾರ್ಟ್ ಟೈಮ್ ವರ್ಕ್ ಮಾಡಿದ್ದೆ 4 to 9:30 ವರೆಗೆ. ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೇವೆ, ಕೆಲವೊಬ್ಬರನ್ನು ನಾವು ಕಡೆಗಣಿಸ್ತಾ ಇದ್ದೇವೆ ಹಾಕಿದ್ರು. ಅವ್ರು ಹಾಕಿದಂಗ ನಂಗೆ ಗೊತ್ತಿದೆ, ಊರಿದ್ದು ಗ್ರಾಮಸ್ಥರ ಅಂತ ಅವ್ರ ಹೆಸರು ಹಾಕಿ. ಹೌದು, ಅದನ್ನ ಒಂದು 15 ದಿವಸಕ್ಕೆ ಹಿಂದೆ ಯಾರು ಅಂತಾನೆ ಗೊತ್ತಿರದ ಹುಡುಗಿ ಅಷ್ಟು ಕಡೆ ಫ್ಲೆಕ್ಸ್ ಇದೆ, ಅಷ್ಟು ಕಡೆ ಒಂದು ಎಲ್ಲದ್ರಲ್ಲಿ ಸಹ ನಂಗೆ ಪ್ರೈಸ್ ಬೇಕು, ಎಲ್ಲದ್ರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ಒಂದು. ನಾನು ಈ ಕ್ವಶನ್ ಕೇಳೋದಕ್ಕೆ ಒಂದು ಹಿಂದೆ ಒಂದು ಕಾರಣ ಇದೆ. ಹಾಗೆ ನಮ್ಗೆ ಎಲ್ಲದಕ್ಕೆ ಸಹ ಸಪೋರ್ಟಿವ್ ಆಗಿದ್ದವರು ರಾಜೇಶ್ ರೆಂಜಾಳ ಸರ್ ಅವರ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ, ಒಂದು ನಮ್ಮ ಊರಿನ ಹೆಣ್ಣು ಮಗಳ ಸಾಧನೆಯ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಆ ವಿಡಿಯೋದಲ್ಲಿ ಹೆಣ್ಣು ಮಗಳ ಸಾಧನೆ ಅಂದರೆ ಎಷ್ಟು ಸಾಧನೆಯ ಬಗ್ಗೆ ಅವಳ ವಿಡಿಯೋ ಮಾಡ್ತೇನೆ, ಅಷ್ಟೇ ಅವಳ ಅಮ್ಮನ ಬಗ್ಗೆನೂ ಹೇಳಬೇಕು, ಅವಳ ತಂಗಿ ಬಗ್ಗೆನೂ ಹೇಳಬೇಕು. ಯಾಕಂದರೆ ಈ ಮನೆಯ ಸಂಸಾರದಲ್ಲಿ 3ಕ್ಕೂ 3 ಜನ ಕೂಡ ತುಂಬ ಪ್ರತಿಭಾವಂತರು. ಯಾಕಂದರೆ ತನ್ನ ಕೈಯಲ್ಲಿ ಆಗದಂಥ ಸಾಧನೆಗಳನ್ನು ತನ್ನ ಮಕ್ಕಳ ಕೈಯಲ್ಲಿ ಮಾಡಿಸುವಂಥ ಒಂದು ತಾಯಿ. ಹಾಗೆ ಅವಳ ಕಷ್ಟಕ್ಕೆ, ಅಂದರೆ ಮಗಳ ಕಷ್ಟಕ್ಕೆ, ಇಬ್ಬರು ಮಕ್ಕಳಿದ್ದು ಅವರ ಕಷ್ಟಕ್ಕೆ ಈ ತಾಯಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಒಂದು ಸಣ್ಣ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಬಿಟ್ಟು ಬೀಡಿ ಎಲ್ಲ ಕಟ್ಟಿಬಿಟ್ಟು ಅವರ ಮಕ್ಕಳನ್ನು ಸಾಕ್ತಾರೆ. ಹಾಗೆ ಈ ಮಕ್ಕಳು ಕೂಡ ಕಮ್ಮಿ ಇಲ್ಲ, ಇಬ್ಬರು ಹೆಣ್ಣುಮಕ್ಕಳು ಕೂಡ ಸಾಧನೆಯ ಹಾದಿಯಲ್ಲಿ ತುಂಬ ಮುಂಚೂಣಿಯಲ್ಲಿದ್ದು ಕೂಡ ಕೇವಲ ಸಾಧನೆಯನ್ನೇ ಮಾತ್ರ ಅವರು ತಲೆಯಲ್ಲಿ ಇಟ್ಕೊಂಡಿಲ್ಲ. ಅವರ ತಾಯಿಯ ಬಗ್ಗೆ ಕೂಡ ಯೋಚಿಸಿ, ಅವರ ತಾಯಿಗೆ ತುಂಬ ಕಷ್ಟ ಆಗಬಾರ್ದು ಅಂತ ಹೇಳಿ ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡಿಬಿಟ್ಟು ಅವರ ಒಂದು ಸಾಧನೆಯನ್ನು ತುಂಬ ಒಂದು ಮಾದರಿ ರೀತಿಯಲ್ಲಿ ಸಾಧನೆ ಇದೆ. ಸೊ ಅದನ್ನೆಲ್ಲ ನಾವು ಏನಂತ ಅವರ ಬಳಿ ಕೇಳೋಣ. ಸೊ ನೆಕ್ಸ್ಟ್ ಏನಿದೆಯೋ ಅವರ ಮನೆಯಲ್ಲಿ ಹೋಗಿ ಮಾತಾಡೋಣ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಆಗೋದು ಅವ್ರ ಮನೆಯಿಂದ. ಬನ್ನಿ. ಇದು ಒಂದು ವಿಡಿಯೋ ಮಾಡ್ಲಿಕ್ಕೆ ಒಂದು ಪರ್ಸನಲ್ ರೀಸನ್ ಏನಂದ್ರೆ, ನಮ್ಮದೇ ಊರಿನವರು ಅಂದ್ರೆ ನಮ್ಮ ರೆಂಜಾಳ ಗ್ರಾಮದವರೇ ಆಗಿರುವಂತ ಒಂದು ಹುಡುಗಿ ತುಂಬಾ ಅವಾರ್ಡ್ ತಂದಿದ್ರು ಕೂಡ ನಮ್ಮ ಊರಿನಲ್ಲಿ ರೆಕಗ್ನೈಸ್ ಅಂದ್ರೆ, ನಾನು ಫಸ್ಟ್ ಆಫ್ ಆಲ್ ನಾನೇ ಹೇಳೋದಾದ್ರೂ ಕೂಡ ನನ್ಗೂ ಗೊತ್ತಿಲ್ಲದಂತ ಒಂದು ಪ್ರತಿಭೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ನಾನು ಸುಮ್ಮನೆ ನಮ್ಮ ಒಂದು ಪರಿಚಯದವರ ಹತ್ರನೇ ಕೇಳಿದಾಗ ಅವರು ತುಂಬಾ ಒಂದು ಅವರ ಒಂದು ಕ್ಷೇತ್ರದಲ್ಲಿ ತುಂಬಾ ಒಂದು ಅಭಿವೃದ್ಧಿ ಅಂದ್ರೆ ಅವಾರ್ಡ್ ಎಲ್ಲ ಸಿಕ್ಕಿ ಕೂಡ ನಮ್ಮ ಊರಿನಲ್ಲಿ ಅವರಿಗೆ ಒಂದು ಪ್ರತಿಭೆಯನ್ನ ಗುರುತಿಸಲಿಲ್ಲ ಅನ್ನೋ ಒಂದು ಬೇಜಾರು ನನಗೆ ತುಂಬಾ ಇತ್ತು. ಸೊ ನಾನೊಂದು ಹೀಗೆ ಸುಮ್ಮನೆ ಅವ್ರ ಹತ್ರ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಕೇಳಿದಾಗ ಅವ್ರು ತುಂಬಾ ಒಂದು ಸಪೋರ್ಟಿವ್ ಆಗಿ ನನಗೆ ಒಂದು ಇಂಟರ್ವ್ಯೂ ಕೊಡ್ತೇನೆ ಅಂತ ಹೇಳಿದಾಗ, ಸೊ ನಾನು ಅವರ ಬಗ್ಗೆ ಇವಾಗ ನಾನು ಬ್ಲಾಂಕ್ ಆಗಿದ್ದೇನೆ. ಅವರ ಬಗ್ಗೆ ನನಗೂ ಅಷ್ಟು ಜಾಸ್ತಿ ಗೊತ್ತಿಲ್ಲ, ತುಂಬಾ ಅವಾರ್ಡ್ ಇದೆ ಮನೆಯಲ್ಲಿ. ಸೊ ನಾನು ಅದನ್ನ ಒಂದು ಕ್ಲಿಪ್ ಅನ್ನ ಇವಾಗ ನೆಕ್ಸ್ಟ್ ಪ್ಲೇ ಮಾಡ್ತೇನೆ. ಸೊ ಯಾರವರು, ಎಲ್ಲಿ ಅವರು, ಅವರ ಬಗ್ಗೆ ಏನು ಪರಿಚಯ ಎಲ್ಲ ಅವರಿಂದನೇ ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಅವರ ಮನೆಗೆ ಬಂದಿದ್ದೇನೆ, ಸೊ ಅವ್ರ ಜೊತೆನೆ ಇದ್ದೇನೆ. ನನ್ನ ಹೆಸರು ರಕ್ಷಾ ಪೂಜಾರಿ ರೆಂಜಾಳ. ನಂದು ತಂದೆ ಹೆಸರು ರವಿ ಪೂಜಾರಿ, ತಾಯಿ ಸುರೇಖಾ ಪೂಜಾರಿ, ರೆಂಜಾಳ ಗ್ರಾಮ, ಕಾರ್ಕಳ ತಾಲೂಕು. ಓಕೆ. ಸೊ ನಿಮ್ಮ ಏನು ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ? ತಂದೆ ಕೂಲಿ, ತಾಯಿ ಬೀಡಿ ಕಟ್ತಾ ಇದ್ದಾರೆ ಮನೆಯಲ್ಲಿ. ಬೀಡಿ ಕಟ್ಟೋದು. ತಂಗಿ ಇದ್ದಾಳೆ, ತಂಗಿ MBA ಮಾಡ್ತಾ ಇದ್ದಾಳೆ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ. ನಾನು ಪ್ರೆಸೆಂಟ್ಲಿ PhD ಇನ್ ಕೆಮಿಕಲ್ ಇಂಜಿನಿಯರಿಂಗ್ MIT ಮಣಿಪಾಲ್ ಮಾಹೆಯಲ್ಲಿ ಮಾಡ್ತಾ ಇದ್ದೀರಾ. ಸೊ ನನ್ಗೆ ಫಸ್ಟ್ ನಿಮ್ಮ ಅವಾರ್ಡ್ ನೋಡುವಾಗ ನನಗೆ ಒಂದು ಅನ್ಸೋದು, ಸೊ ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ಜರ್ನಿ ಅಂತ. ಅಂದ್ರೆ ನಿಮ್ಗೆ ಫಸ್ಟ್ ಫಸ್ಟ್ ಸನ್ಮಾನ ಅಂದ್ರೆ, ಇವಾಗ ನನ್ಗೆ ಗೊತ್ತಿರೋ ಹಾಗೆ ನನ್ಗೆ ಒಂದು ನನ್ನ ಜೀವನದಲ್ಲಿ ಅವಾರ್ಡ್ ಬಂದಿರೋದು ಗೊತ್ತಿಲ್ಲ. ಸೊ ನಿಮ್ಮ ಅವಾರ್ಡ್ ನೋಡುವಾಗ ನಂಗೆ ತುಂಬಾ ಖುಷಿ. ಇದೆಲ್ಲ ಇಲ್ಲಿ ನೋಡುವಾಗ ನಾನು ಫಸ್ಟ್ ಬಂದಾಗ ಅಮ್ಮ ಹೇಳಿದ್ರು ಅದಕ್ಕೆ ಹಿಂದೆ ತುಂಬಾ ಇದೆ ಅಂತ ಹೇಳ್ಬಿಟ್ಟು, ಅದನ್ನು ತೆಗೆದು ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದು ಫೋಟೋ ಇದೆ, ಅದನ್ನ ನಾನು ಇದರಲ್ಲಿ ಹಾಕ್ತೇನೆ. ಬಟ್ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ?
ಜರ್ನಿ ಅಂದ್ರೆ ನಂಗೆ ಅಂಗನವಾಡಿಯಿಂದಲೇ ನಾನು ತುಂಬಾ ಹುಷಾರಿದ್ದೆ ಎಲ್ಲಾ ಫೀಲ್ಡ್ ಅಲ್ಲಿ ಕೂಡ, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಹೇಳ್ತೇವೆ, ಸುಮ್ನೆ ಆ ಮಕ್ಕಳ ಒಂದು ಹೇಗೆ ಇರ್ತಾರೆ ಹಾಗೆ. ಆಮೇಲೆ ಒಂದು 1ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ನಂಗೆ ಒಂದು ಟೀಚರ್ ಹೇಳಿದ್ರು, ನೀನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತೀಯಾ ಅಂತ. ಅದೇ ರೀತಿ ಅದು ನಂಗೆ ತಲೆ ಆವಾಗ್ಲಿಂದಲೇ ಇತ್ತು, ನಾನೊಂದು ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅಂತ ಇತ್ತು. ಓಕೆ. ಸೊ ತುಂಬಾ ಜೋರಿದ್ದೆ 1 to 4th ಸ್ಟ್ಯಾಂಡರ್ಡ್ ವರೆಗೆ, ಮಕ್ಳಿಗೆಲ್ಲ ಉಪದ್ರ ಎಲ್ಲ ಕೊಡ್ತಿದ್ದೆ. ಸೊ ಮತ್ತೆ ಒಂದು 4th ಇಂದ ಆ ಕೆಲಸ, ನಂದು ಉಪದ್ರ ಎಲ್ಲ ಕೊಡುದು ಸ್ವಲ್ಪ ಕಡಿಮೆ ಆಯ್ತು. ಓಕೆ. ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ಟಿವಿಯಲ್ಲೆಲ್ಲ ನೋಡ್ತಿದ್ದೆ, ಹಾಗೆ ಆಗಿದ್ದಾರೆ, ಅಚೀವ್ ಮಾಡಿದ್ದಾರೆ ಅಂತ ಪೇಪರ್ ಅಲ್ಲೆಲ್ಲ ನೋಡ್ತಿದ್ದೆ ಫೋಟೋಸ್ ಎಲ್ಲ. ಆಗ ಒಂದು 5th ಸ್ಟ್ಯಾಂಡರ್ಡ್ ಇಂದ ನಂಗೆ 4th ಇಂದಲೇ ಸ್ಟಾರ್ಟ್ ಆಗಿದೆ. 5th ಇಂದ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಆಡ್ಬೋದು ಅಂತ ಹಾಗೆ ನಂಗೆ ಒಂದು ಫೀಲ್ Okay. ಬಂತು. ಸೊ ನಂಗೆ ಆಗ ನಂದು ಪ್ರೈಮರಿ PT ಟೀಚರ್ ಆಗಿದ್ದವರು ತಿಲೋತ್ತಮ ಅಂತ, ಓಕೆ. ಅವರಿಂದ ನಾನು ಥ್ರೋಬಾಲ್ ಅನ್ನ ಟ್ರೈನ್ ತಗೊಂಡೆ. ಥ್ರೋಬಾಲ್ ಅನ್ನ ಆಡ್ತಾ ಇದ್ದೆ, ಅಂದ್ರೆ ಸೀನಿಯರ್ಸ್ ಎಲ್ಲ ಆಡುದು, ಮ್ಯಾಚ್ ಎಲ್ಲ ಹೋಗ್ತಿದ್ರು. ನಾವಾಗ 4th ಸ್ಟ್ಯಾಂಡರ್ಡ್ 3rd ಎಲ್ಲ ಇರುವಾಗ ಕುತ್ಕೊಂಡು ನೋಡುದು, ಸ್ವಲ್ಪ ಆಡುದು ಹಾಗೆ. ಮತ್ತೆ ಆಡ್ತಾ ಆಡ್ತಾ ನಾನು ಟೀಮ್ ಅಲ್ಲಿ ಆಡ್ಲಿಕ್ಕೆ ಮೇನ್ ಪ್ಲೇಯರ್ ಆಗಿ ಆಡ್ತಾ ಇದ್ದೆ. ಅವಾಗ ಅಂದ್ರೆ ಥ್ರೋಬಾಲ್ ಮೊದ್ಲಿಂದ ಕೂಡ ಒಳ್ಳೆ ಒಂದು ಗೇಮ್, ಓಕೆ. ಎಲ್ಲ ಕಡೆ ಟೂರ್ನಮೆಂಟ್ ಎಲ್ಲ ಹೌದು ಹೌದು. ಆಗ್ತಿತ್ತು. ಸೊ ಈಗ ಸಹ ಲೇಡೀಸ್ಗೆ ಹೆಚ್ಚಾಗಿ ಅದೇ ಇರ್ತದೆ. ಸೊ ಅವಾಗಿಂದ 4th ಇಂದ 5th ಇಂದ ನಾನು ಆಡ್ತಾ ಆಡ್ತಾ ಡಿಸ್ಟ್ರಿಕ್ಟ್, ತಾಲೂಕು, ಡಿಸ್ಟ್ರಿಕ್ಟ್ ಎಲ್ಲ ಆಡಿದ್ದೆ, ಸ್ಟೇಟ್ ಎಲ್ಲ. ಒಳ್ಳೆ ಟ್ರೈನಿಂಗ್ ಕೊಟ್ರು ತಿಲೋತ್ತಮ ಟೀಚರ್. ಮತ್ತೆ ಡಿಸ್ಕಸ್ ಥ್ರೋ ಕೂಡ ಹಾಗೆ, ಶಾರ್ಟ್ ಪುಟ್, ಜಾವ್ಲಿನ್ ಎಲ್ಲ ಕಲಿಸಿದ್ರು. ಓಕೆ. ಓಕೆ. ಆವಾಗ್ಲಿಂದ ನಂದು ಪ್ರೈಸಸ್ ಎಲ್ಲ ಸ್ಟಾರ್ಟ್. ಅದ್ರೊಟ್ಟಿಗೆ ಕಲಿಯುವುದ್ರಲ್ಲಿ ಸಹ ಹುಷಾರಿದ್ದೆ ನಾನು. ಓಕೆ. 3rd ಸ್ಟ್ಯಾಂಡರ್ಡ್ ಇಂದ ಸಿಂಗಿಂಗ್, ಶಾಸ್ತ್ರೀಯ ಸಂಗೀತ, ಅನುರಾಧ ಭಟ್ ಕಾರ್ಕಳ ಅವರಿಂದ ಕಲಿತಾ ಇದ್ದೆ. ಆಮೇಲೆ ಯಕ್ಷಗಾನ 4th ಸ್ಟ್ಯಾಂಡರ್ಡ್ ಇಂದ ಸತೀಶ್ ಮಡಿವಾಳ್ ಕಾರ್ಕಳ ಅವರಿಂದ. ಹಾಗೆ ನಮ್ಗೆಲ್ಲದಕ್ಕೆ ಸಹ ಸಪೋರ್ಟಿವ್ ಆಗಿದ್ದವರು ರಾಜೇಶ್ ರೆಂಜಾಳ ಸರ್, ಅವರ ಹೆಸರು ಹೇಳಬೇಕು. ಸಿಂಚನ. ಸಂಸ್ಕೃತಿ ಸಿಂಚನದ ಹೌದು. ಸಂಚಾಲಕರು. ಅಂದ್ರೆ ನಮ್ಮ ಊರಲ್ಲಿ ಅದೆಲ್ಲ ಕಲಿಸ್ಲಿಕ್ಕೆ ಅಂದ್ರೆ ಹಣ ಕೊಡದೆ ಫ್ರೀ ಆಫ್ ಕಾಸ್ಟ್ ಹೌದು, ಕಲಿತಾ ಗುರುತಿಸ್ತಾರೆ, ಅವ್ರ ಬಗ್ಗೆ ನಾನು ಕೇಳಿದ್ದೇನೆ. ಹೌದು. ಅಂದ್ರೆ ಎಲ್ಲದಕ್ಕೂ ಸಹ ಈಗ ಸಿಂಗಿಂಗ್ ಆಗಿರ್ಬೋದು, ಗುರುಗಳನ್ನ ಕಲಿಸುವುದಂದ್ರೆ ಸುಲಭ ವಿಷಯ ಅಲ್ಲ. ಹೌದು, ಎಲ್ಲದಕ್ಕೆ ಹೌದು. ಖರ್ಚು ಅವರೇ ಮಾಡ್ಕೊಂಡು ನಮ್ಗೆಲ್ಲ ಒಂದು ಎಲ್ಲ ಫೀಲ್ಡ್ ಅಲ್ಲಿ ಸಹ ಹೀಗಿರ್ಬೇಕಾದ್ರೆ ಅವರೊಂದು ರೀಸನ್ ಹೌದು. ಅವಾಗಿಂದ ಕೂಡ. ಆಮೇಲೆ ನಾಟಕದಲ್ಲಿ ಇದ್ದೆ, ಶಾಲೆಯಲ್ಲೆಲ್ಲ ಪಾರ್ಟ್ ಮಾಡ್ತಾ ಇದ್ದೆ. ಯಕ್ಷಗಾನ ಆಗಿರ್ಬೋದು, ಎಲ್ಲ ಫೀಲ್ಡ್ ಅಲ್ಲಿ ಕೂಡ ನಂಗೆ ಇಂಟ್ರೆಸ್ಟ್. ಅಂದ್ರೆ ನಂಗೆ ಒಂದೇ ಅಂತಲ್ಲ, ಎಲ್ಲದ್ರಲ್ಲಿ ಸಹ ನಂಗೆ ಪ್ರೈಸ್ ಬೇಕು, ಎಲ್ಲದ್ರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಅವಾಗಿಂದ. ಸೊ ಒಟ್ಟಾರೆ ನೀವು ಆಲ್ರೌಂಡರ್. ಯಾಕಂದ್ರೆ ನಾನು ಇದನ್ನೊಂದು ನಿಮ್ ಪೌಸ್ ಮಾಡ್ತಾ ಇದ್ದೇನೆ. ಸೊ ನಾನು ಫಸ್ಟ್ ಬಂದ ಕೂಡಲೇ ಆ ಫೋಟೋಸ್ ಎಲ್ಲ ನೋಡಿದೆ. ಸೊ ನನಗೆ ಒಂದು ಇಂಟ್ರೆಸ್ಟ್ ಬಂತು, ನೀವು ಅಂದ್ರೆ ಎಲ್ಲಾ ಒಂದು ಕ್ಷೇತ್ರದಲ್ಲೂ, ಅಂದ್ರೆ ನಮ್ಮ ತುಳುನಾಡಿದ ಒಂದು ಸಗನ ಆಗಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಗೆ ಒಂದು ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ. ಸೊ ನಾನು ಇದನ್ನ ಒಂದು ನಿಮ್ಮಲ್ಲಿ ಪೌಸ್ ಮಾಡ್ಬಿಟ್ಟು, ಸೊ ಇದಕ್ಕೆ ನಿಮ್ಮ ಊರಿನವರ ಸಹಾಯ ಏನಿತ್ತು ಅಂತ. ನಾನು ಯಾಕೆ ಈ ಕ್ವಶನ್ ಕೇಳ್ತಾ ಇದ್ದೇನೆ ಅಂದ್ರೆ, ಈ ಯಾರೋ ಒಬ್ರು ಒಂದು ಫೇಮಸ್ ಆಗ್ಬೇಕು ಅಥವಾ ಯಾರೋ ಒಂದು ಏನಾದ್ರು ಮಾಡ್ತಾ ಇದ್ದಾರೆ ಅಂದ್ರೆ ಮೈನ್ ಆಗಿ ಅವರ ಮನೆದು ಸಪೋರ್ಟ್ ಬೇಕು, ನಂತರದ ಸ್ಟೆಪ್ ಅಲ್ಲಿ ಅವರ ಊರಿನವರ ಸಪೋರ್ಟ್ ಬೇಕು. ನಾನು ಈ ಕ್ವಶನ್ ಕೇಳೋದಕ್ಕೆ ಒಂದು ಹಿಂದೆ ಒಂದು ಕಾರಣ ಇದೆ. ಸೊ ನಾನು ನಿಮ್ಮ ಅಂದ್ರೆ ರೆಂಜಾಳ ಗ್ರಾಮದವನೇ ಆಗಿದ್ದರೂ ಕೂಡ ನಿಮ್ಮ ಬಗ್ಗೆ ಅಷ್ಟಾಗಿ ನಮ್ಮ ರೆಂಜಾಳ ಗ್ರಾಮದಲ್ಲಿ ಗೊತ್ತಿಲ್ಲ, ಅಷ್ಟಾಗಿ ನಾನು ಕೇಳಿದ್ದು ಇಲ್ಲ. ಸೊ ಒಂದು ಯಾವುದೋ ಒಂದು ಸ್ಟೇಟಸ್ ನೋಡ್ಬಿಟ್ಟು ನನಗೆ ಒಂದು ಇಂಟ್ರೆಸ್ಟ್ ಬಂತು. ಸೊ ನಿಮ್ಗೆ ನಿಮ್ಮ ಗ್ರಾಮದವರು ಅಥವಾ ನಿಮ್ಮ ಊರಿನವರು ಹೇಗೆ ಸಪೋರ್ಟ್ ಇತ್ತು ಅಂದ್ರೆ ನೀವು ಹೇಳಿ, ಫ್ರಾಂಕ್ ಆಗಿ ಹೇಳಿ. ಅಂದ್ರೆ ಒಂದು ಸಪೋರ್ಟ್ ಇತ್ತಾ ನಿಮ್ಗೆ ಅಂದ್ರೆ ರಾಜೇಶ್ ನೀವು ಹೇಳಿದ್ರಲ್ವಾ, ರಾಜೇಶ್ ಅವರು, ಹೌದು, ಅವರ ಬಗ್ಗೆ ನನಗೆ ತುಂಬಾ ಗೊತ್ತಿದೆ. ಬಟ್ ಅವರನ್ನ ಬಿಟ್ಟು ನಿಮ್ಗೆ ಎಷ್ಟು ಸಪೋರ್ಟ್ ಸಿಕ್ತು ಊರಿನಲ್ಲಿ? ಅವರನ್ನ ಬಿಟ್ಟು ಸಪೋರ್ಟ್ ಅಂತ ಏನಿಲ್ಲ, ಒಂದು ಆ, ಏನ್ ಹೇಳುದು, ಅಲ್ಲ, ತೊಂದರೆ ಇಲ್ಲ. ಅಂದ್ರೆ ನಾನು ಅದರಿಂದ ಅವ್ರಿಗೆ ಬೇಜಾರಾಗುತ್ತೆ ಅದು ರೀತಿ ಅಲ್ಲ. ಬಟ್ ನಾನು ಯಾಕೆ ಈ ಕ್ವಶನ್ ಕೇಳಿದೆ ನಿಮ್ಗೆ ಅಂತ ಹೇಳೋದಾದ್ರೆ, ಒಂದು ಮೇನ್ ಆಗಿ ನಾನು ಕ್ವಶನ್ ಕೇಳೋದಕ್ಕೆ ಒಂದು ಇದೆ, ರೀಸನ್ ಇದೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಊರಿನವರ ಸಪೋರ್ಟ್ ನಾನು ಕೇಳಲಿಕ್ಕೆ ಮೇನ್ ಕ್ವಶನ್ ಕೇಳಲಿಕ್ಕೆ ಕಾರಣ ಅಂದ್ರೆ, ನೀವು ರೆಕಗ್ನೈಸ್ ವೈಸ್ ಅಂದ್ರೆ ಇವಾಗ ಲೇಟೆಸ್ಟ್ ಆಗಿ ಒಂದು ಕಾರ್ಕಳದ ಹುಡುಗಿ ಒಂದು ಫೇಮಸ್ ಆದ್ರು ಒಂದು 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 15 ದಿವಸಕ್ಕೆ ಹಿಂದೆ ಯಾರು ಅಂತಾನೆ ಗೊತ್ತಿರೋದ ಹುಡುಗಿ ಅಷ್ಟು ಕಡೆ ಫ್ಲೆಕ್ಸ್ ಇದೆ, ಅಷ್ಟು ಕಡೆ ಒಂದು ಅವಳ ಬಗ್ಗೆ ಒಂದು ಇದೆ. ಸೊ ಅಚೀವ್ಮೆಂಟ್ ನಾವು ಇದು ಮಾಡೋದಲ್ಲ, ಬಟ್ ಅದೇ ಜಾಗದಲ್ಲಿ ನೀವು ಇಂಟರ್ನ್ಯಾಷನಲ್ ಎಲ್ಲ ಹೋಗಿ ಬಂದಿದ್ದೀರಾ, ಒಂದು ನೀವು ಅಷ್ಟೊಂದು ಹೆಸರು ಮಾಡಿದ್ದೀರಾ, ಇಷ್ಟೊಂದು ಅವಾರ್ಡ್ ತಗೊಂಡಿದ್ದೀರಾ, ಮೈನ್ ಎಲ್ಲ ಬಿಟ್ಟು ಇಷ್ಟೊಂದು ಅವಾರ್ಡ್ ತಗೊಂಡಿದ್ದೀರಾ. ಸೊ ಅಚೀವ್ಮೆಂಟ್ ನಾನು ಈ ರೀತಿ ಕೇಳೋದಾದ್ರೆ, ನಿಮ್ಮ ಬಗ್ಗೆ ಫ್ಲೆಕ್ಸ್ ಆಗಲಿ, ನಿಮ್ಮ ಬಗ್ಗೆ ಒಂದು ಯಾವುದೇ ಒಂದು ಸ್ಟೇಟಸ್ಗಳಾಗಲಿ ಒಂದು 2-3 ಇದ್ದು ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು. ಬಟ್ ಗ್ರಾಮದಲ್ಲಿ, ನಮ್ಮ ರೆಂಜಾಳ ಗ್ರಾಮದಲ್ಲಿ ಅಂದ್ರೆ ಒಂದು 4 ಊರಿಗೆ ಗೊತ್ತಾಗುವ ರೀತಿಯಲ್ಲಿ ನೀವು ನಿಮ್ಮನ್ನ ಫೇಮಸ್ ಮಾಡ್ಲಿಲ್ಲ. ನನಗೆ ಅದು ಒಂದು ಸ್ವಲ್ಪ ಬೇಜಾರಾಯಿತು. ಯಾಕೆ ಕೆಲವೊಬ್ಬರನ್ನ ತುಳಿತಾ ಇದ್ದಾರಾ ಅಥವಾ ಅಂದ್ರೆ
ಕೆಲವೊಬ್ಬರನ್ನ ಫೇಮಸ್ ಆಗ್ಲಿಕ್ಕೆ ಬಿಡ್ತಾ ಇಲ್ವೋ ಅಂತ ನನ್ನ ಒಂದು ಕ್ವಶನ್ ಅದು. ಸೊ ನಿಮ್ಗೆ ಅದು ಹೇಗೆ ಯಾವ ರೀತಿ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ನಾನು ರಾಜಕೀಯವಾಗಿ ಮಾತಾಡೋದು ಆದ್ರೂ ಕೂಡ ನಿಮ್ಮನ್ನ ಎಲ್ಲೋ ಒಂದು ಕಡೆಗಣಿಸಿದ್ರ ಅಂತ ಒಂದು ನನ್ನ ಕ್ವಶನ್. ಸೊ ಇದಕ್ಕೆ ನಿಮ್ಮ ಆನ್ಸರ್ ನೀವು ಶುಗರ್ ಕೋಟೆಡ್ ಆಗಿ ಹೇಳ್ಬೋದು ಅಥವಾ ನಿಮ್ಮ ಒಂದು ಮನಸ್ಸಿನ ಮಾತನ್ನು ಸಹ ಹೇಳ್ಬೋದು. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ರಾಜಕೀಯವಾಗಿ ಅಂದ್ರೆ ಒಂದು ಸಲ ಭಾರತೀಯ ಜನತಾ ಪಕ್ಷ ಬಿಜೆಪಿ ಅವರು ಒಂದ್ಸಲ ಮನೆಗೆ ಬಂದು ಸನ್ಮಾನ ಮಾಡಿದ್ರು. ಎಲ್ಲಿ ಅವರು ಅಂದ್ರೆ ರೆಂಜಾಳದವರು ಗ್ರಾಮ ಪಂಚಾಯತ್ ಅಂದ್ರೆ ಮನೆಗೆ ಬಂದು ಸನ್ಮಾನ ಮನೆಗೆ ಮಾಡಿದ್ರು. ಬಂದು ಸೊ ಅದ್ರ ಬಗ್ಗೆ ಏನಾದ್ರು 2023ರಲ್ಲಿ ಫೋಟೋಸ್ ಏನಾದ್ರು ಬಂದಿತ್ತ? ಇಲ್ಲ. ಇಲ್ಲ. ಓಕೆ, ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಓಕೆ, ಮತ್ತೆ ಬೇರೆ ಯಾರಾದ್ರೂ? ಬ್ಯಾನರ್ ಎಲ್ಲ ಹೇಳಿದ್ರೆ SDMC ಅಧ್ಯಕ್ಷರಾಗಿದ್ದ ಸ್ಕೂಲ್ ಇದ್ದು ಶೋಭಾ ಪಂಚಾಯತ್ ಅಲ್ಲಿ ಇದಾರಲ್ಲ ಓಕೆ, ಅವರೊಂದು ಅಂದ್ರೆ ಗ್ರಾಮಸ್ಥರ ಅಂತ ಹಾಕಿದ್ರು. ಅವ್ರು ಹಾಕಿದಂತ ನಂಗೆ ಗೊತ್ತಿದೆ. ಊರಿದ್ದು ಗ್ರಾಮಸ್ಥರ ಅಂತ ಅವ್ರ ಹೆಸರು ಹಾಕಿ ಹೌದು, ಅದನ್ನ ನಾನು ಕೂಡ ನೋಡಿದ್ದೆ. ಊರಿನ ಗ್ರಾಮಸ್ಥರು ಅಂತ ಹಾಕಿದ್ರು. ಗೊತ್ತಿತ್ತು. ಅದೊಂದು ಬೇಜಾರಿತ್ತು. ಊರಿನ ಗ್ರಾಮಸ್ಥರದ್ದು ಒಂದು ಅಂದ್ರೆ ಅವರಿಗೆ ಖುಷಿ ಸಪೋರ್ಟ್ ಹಾಗೆ ಏನು ಇರ್ಲಿಲ್ಲ ಅಂತ ಅನಿಸ್ತದೆ. ಸೊ ನಾನು ಈ ಒಂದು ವಿಷಯವನ್ನ ಯಾಕೆ ನಾನು ಮೆನ್ಷನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರ ಒಂದು ಪೋಸ್ಟರ್ ಅಥವಾ ಫ್ಲೆಕ್ಸ್ ಏನಾದ್ರು ಹಾಕಿ ಅಂತ ಒಂದು ಕಾರಣ ಅಲ್ಲ. ಸೊ ಅವರನ್ನು ಫೇಮಸ್ ಮಾಡಿ ಅಂತ ಅದೂನು ಅಲ್ಲ. ಸೊ ಇಷ್ಟೊಂದು ಅವಾರ್ಡ್ ಬಂದಿದೆ, ಇಷ್ಟೊಂದು ಪ್ರತಿಭೆ ಇರುವ ಹುಡುಗಿಗೆ ನಾವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಕೆಲವೊಬ್ಬರನ್ನು ಸಪೋರ್ಟ್ ಮಾಡ್ತಾ ಇದ್ದೇವೆ, ಕೆಲವೊಬ್ಬರನ್ನು ನಾವು ಕಡೆಗಣಿಸ್ತಾ ಇದ್ದೇವೆ. ಇದು ಏನಂದ್ರೆ ಎರಡು ವಿಧಗಳಲ್ಲಿ ಮಾತಾಡ್ಬೋದು. ನಾನು ಮುಂದೆ ಮಾತಾಡ್ತಾ ಹೋಗ್ತೇನೆ. ಸೊ ಇದು ಅವಾರ್ಡ್ ಬಗ್ಗೆ. ಸೊ ಅಲ್ಲಿಂದ ನಾವು ಇನ್ನು ಕಂಟಿನ್ಯೂ ಮಾಡೋಣ. ಸೊ ಇದು ನಮ್ಮ ಒಂದು ಅಚೀವ್ಮೆಂಟ್ ಅನ್ನ. ಓಕೆ, ಇದು 10th ವರೆಗೆ ಆತರ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಡಿಸ್ಕಸ್ ಎಲ್ಲದರಲ್ಲಿ ಮೆಡಲ್ಸ್ ಬರ್ತಿತ್ತು. ನಾನು ಈ ಮೊಮೆಂಟ್ ಅಲ್ಲಿ ಎಲ್ಲ ನನ್ನ ಕಲಿಸಿದ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಇಷ್ಟೆಲ್ಲ ಸಾಧನೆ ಮಾಡ್ಬೇಕಂದ್ರೆ ಶಾಲೆಯಿಂದ ಸಪೋರ್ಟ್ ಹೌದು. ಬೇಕು, ಹಾಗೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಆದ್ಮೇಲೆ 10th ಅಲ್ಲಿ ನಂದು ಸ್ಕೋರ್ ಒಳ್ಳೆ ಬಂತು. ಆವಾಗಿಂದ ಸ್ಟಾರ್ಟ್ ಆಯ್ತು ನಂದು ಜರ್ನಿ. ಅಂದ್ರೆ ಸ್ವಲ್ಪ ಜನರಿಗೆ ಆವಾಗ ಪರಿಚಯ, ಆವಾಗ ಪೇಪರ್ ಅಲ್ಲೆಲ್ಲ ಸೊ ಬಂದು ನೀವು 10th ಕಲ್ತಿದ್ದು ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ರಂಜಾಳದಲ್ಲಿ? ಓಕೆ ಓಕೆ ಕನ್ನಡ medium. ಓಕೆ. ನಿಮ್ಗೆ ನಾನು ಒಂದು ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತೇನೆ, ಬೇಜಾರ್ ಮಾಡ್ಬೇಡಿ. ಸೊ ನಿಮ್ಗೆ ರಂಜಾಳದಲ್ಲಿ ನಿಮ್ಗೆ ನಾನು ನೋಡಿದ ಪ್ರಕಾರ, ನಾನು ಇದನ್ನ ಕೇಳೋದಕ್ಕೆ ರೀಸನ್ ಇದೆ, ಯಾಕಂದ್ರೆ ನಾನು ಕೂಡ ನೋಡಿದ್ದೇನೆ. ಅದಕ್ಕೋಸ್ಕರ ನಿಮ್ಮ ಒಂದು ಇದಕ್ಕೆ ರಂಜಾಳದಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಬಂತು? ಅಂದ್ರೆ ಫ್ಲೆಕ್ಸ್ ಆಗಿರ್ಬೋದು, ಸನ್ಮಾನಗಳೆಲ್ಲ ಆಗಿದೆಯಾ ರಂಜಾಳ ಶಾಲೆಯಿಂದ? ಅಂದ್ರೆ ನೀವು ಆ ಶಾಲೆಯಲ್ಲಿ ಕಲ್ತಿದ್ದೀರಾ, ಆಗಿದೆಯಾ ನಿಮ್ಗೆ? ಶಾಲೆಯಿಂದ 10th ಇರುವಾಗ ಅದು ಸಹ ರಾಜೇಶ್ ಸರ್ ಅಲ್ಲ, ಅವರು ಬಿಟ್ಟು ಬಿಡಿ, ಅವರು ಮಾಡಿದ್ದಾರೆ, ಅವರನ್ನ ನಾನು ಇದು ಮಾಡ್ತೇನೆ, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಸೊ ಅವರನ್ನ ಬಿಟ್ಟು ಶಾಲೆಯಿಂದ, ಅಂದ್ರೆ ಇವಾಗ ಸರ್ಕಾರಿ ಪದವಿ ಪೂರ್ವ ಶಾಲೆ ಅಂತ ಆದ ಕೂಡಲೇ ಒಂದು ಗೌರ್ಮೆಂಟ್ ಅಂಡರ್ ಬರುತ್ತೆ. ಸೊ ಅವರಿಂದ ನಿಮ್ಗೆ ಏನಾದ್ರು ಸನ್ಮಾನ ಏನಾದ್ರು ಆಗಿತ್ತಾ? ಸೊ ಎಲ್ಲೋ ಮರ್ತು ಬಿಟ್ಟಿದ್ರು ಅಂತ ಕಾಣುತ್ತೆ. ಸೊ ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನಾವು. ನೆಕ್ಸ್ಟ್ ನೀವು ಎಲ್ಲಿ PUC ಎಲ್ಲ ಮಾಡಿದ್ರೆ? PUC ಶ್ರೀ ಭುವನೇಂದ್ರ PU ಕಾಲೇಜ್ ಕಾರ್ಕಳ, ಡಿಗ್ರಿ ಕೂಡ ಭುವನೇಂದ್ರ ಕಾಲೇಜ್ ಕಾರ್ಕಳದಲ್ಲಿ. ಓಕೆ. PUC ಸೈನ್ಸ್ ಅಲ್ಲಿ PCM, BSc PCM ಅಲ್ಲಿ ಕೂಡ ಪ್ರಾಂಶುಪಾಲರು ಮಂಜುನಾಥ್ ಕೋಟೆ ಅಂತ ಓಕೆ. ಅವ್ರ ಸಪೋರ್ಟ್ ತುಂಬಾ ಇತ್ತು. ಎಜುಕೇಶನಲ್ ಫಿನಾನ್ಷಿಯಲ್ ಆಗಿರ್ಬೋದು ಅಥವಾ ಬೇರೆಯಿಂದ ಯಾರತ್ತಾದ್ರೂ ದಾನಿಗಳ ಹತ್ರ ಹೇಳಿ ನನಗೆ ಊಟ ಅದೆಲ್ಲ ಫ್ರೀ ಎಲ್ಲ ಮಾಡ್ತಿದ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ ಕೂಡ. ಮತ್ತೆ ಅಂದ್ರೆ ಮೇನ್ ಆಗಿ ನಾ ಎಲ್ಲಿ ಮ್ಯಾಚ್ ಹೋಗ್ಬೇಕಾದ್ರೂ ಕೂಡ ಅವರಿಗೆ ಸಪೋರ್ಟ್ ಬೇಕು, ಯಾಕೆ ಲೀವ್ ರಜೆ ಕೊಡ್ಬೇಕು ನಮ್ಗೆ ಕಾಲೇಜಿಗೆ. ಸೊ ಅದೆಲ್ಲ ಮಾಡ್ತಿದ್ದೆ. ನಂದು ಡಿಗ್ರಿ ಫುಲ್ ಔಟ್ಸೈಡ್ ಹೋಗಿದೆ, ಬೇರೆ ಬೇರೆ ಸ್ಟೇಟಿಗೆ, ಬಿಹಾರ್, ಒಡಿಶಾ, ಓಕೆ. ಹಾಗೆ ತಮಿಳ್ನಾಡು, ಸೊ ಕೇರಳ. ನೀವು ಸ್ಟೇಟ್ ವೈಸ್ ಕೂಡ ಹೊರಗಡೆ ಎಲ್ಲ ಹೋಗಿ ಆಟ ಆಡಿ ಬಂದಿದ್ದೀರಾ? ಹೊರಗೆ ಡಿಗ್ರಿಯಲ್ಲಿ ಇರುವಾಗ ಹಾಗೆ ಹೊರಗೆ ಆಡಿದ್ದೆ. ಓಕೆ. ಮತ್ತೆ ಭೂತಾನ್ ಇಂಟರ್ನ್ಯಾಷನಲ್ ಥ್ರೋಬಾಲ್ ಗೆ ಸೆಲೆಕ್ಟ್ ಆಗಿದ್ದೆ. ಅದು ನಂದು ಸೆಮ್ ಎಕ್ಸಾಮ್ ಇತ್ತು. ಒಂದು ಇದು ಯಾವಾಗ ಒಂದು ಇದು 2023 23 ಅಲ್ಲಿ ಭೂತಾನಿಗೆಲ್ಲ ಹೋಗಿ ಬಂದಿದ್ರಿ? ಸೆಲೆಕ್ಟ್ ಆಗಿದ್ದೆ. okay. ಹೋಗ್ಲಿಲ್ಲ, ಯಾಕಂದ್ರೆ ಸೆಮಿಸ್ಟರ್ ಎಕ್ಸಾಮ್ ಇತ್ತು. ಬಿಟ್ಟು ಹೋಗ್ಬೋದಿತ್ತು, ಮತ್ತೆ ಅದೇ ಸುಮ್ನೆ ವೇಸ್ಟ್ ಆಗ್ತದಲ್ಲ ಅಂತ ನಾನು ಆ ಥಿಂಕಿಂಗ್ ಅಲ್ಲಿ ಹೋಗ್ಲಿಲ್ಲ. ಮತ್ತೆ ಅದಾದ್ಮೇಲೆ ಇದರಲ್ಲಿ ಸಹ ಭುವನೇಂದ್ರದಲ್ಲಿ ಕೂಡ ಎಲ್ಲ ಲೆಕ್ಚರ್ಸ್ ಸಪೋರ್ಟಿವ್ ಆಗಿದ್ರು. ಎಲ್ಲರೂ ಅಂದ್ರೆ ಆ ಒಂದು ಅಚೀವ್ಮೆಂಟ್ ಆಗ್ಬೇಕಾದ್ರೆ ಎಲ್ಲರದ್ದು ಸಹ ಹೆಲ್ಪ್ ಬೇಕು. ಹಾಗೆ ಕಾಲೇಜಿಂದ ಸಪೋರ್ಟ್ ಇತ್ತು, ಸ್ಕೂಲಿಂದ ಟೀಚರ್ ಸಪೋರ್ಟ್ ಇತ್ತು. ಅದಾದ ನಂತರ ನಾನು ಜಾಯ್ನ್ ಆದದ್ದು ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯಲ್ಲಿ, ಮಾಸ್ಟರ್ಸ್ MSc ಇನ್ ಕೆಮಿಸ್ಟ್ರಿಯಲ್ಲಿ. ಅಲ್ಲಿ ಅಂದ್ರೆ ನಂಗೆ ತುಂಬಾನೇ ಸಪೋರ್ಟ್, ಯಾಕಂದ್ರೆ ಮಲೇಷ್ಯಾ ಹೋದದ್ದು ಆ ಟೈಮಲ್ಲಿ. ಅಲ್ಲಿ ಫಸ್ಟ್ ಇಯರ್ MSc ಅಲ್ಲಿ ಇರುವಾಗ ಹೋಗಿದ್ದೆ. ಮಲೇಷ್ಯಾಗೆ ಹೋದೆ. ಅಲ್ಲಿ ಪ್ರಿನ್ಸಿಪಾಲ್ ಆಗಿರ್ಬೋದು, ಡಾಕ್ಟರ್ ಮೋಹನ್ ಆಳ್ವಾ ಸರ್, ವಿವೇಕ್ ಆಳ್ವಾ ಸರ್, ಅವ್ರದೆಲ್ಲ ಸಪೋರ್ಟ್ ಇತ್ತು. ಅಂದ್ರೆ ಎಜುಕೇಶನ್ ಕೂಡ ಫ್ರೀ ಅಂತ ಮಾಡಿದ. ನಾನು ಹಾಸ್ಟೆಲ್ ಅಲ್ಲಿ ಸ್ಟೇ ಆಗ್ಬೇಕಿತ್ತು, ನಾನು ಅದು ಬೇಡ ಹೇಳಿದೆ. ಸೊ ಫೀಸ್ ಅಲ್ಲಿ ಕನ್ಸೆಷನ್ ಮಾಡಿದ್ರು. ಮತ್ತೆ ಅಲ್ಲಿದ್ದು ನನ್ನ HOD ಆಗಿದ್ದು ಡಾಕ್ಟರ್ ಸಂಶುದ್ದೀನ್ ಸರ್ ಅಂತ, ಅವರು ಕೂಡ ಸಪೋರ್ಟ್ ಆಗಿತ್ತು ತುಂಬಾ. ನಂಗೆ ಎಂತೆಲ್ಲ ಅಚೀವ್ ಮಾಡಿದೀನ ಅದಕ್ಕೆ ನನ್ನ ಪರ್ಸನಲ್ ಆಗಿ ಒಂದು ಮನೆಯಿಂದ ಸಪೋರ್ಟ್ ಇತ್ತು,
ಒಂದು ಕಾಲೇಜ್ ಲೆಕ್ಚರ್ಸ್ ಇಂದ ಸಪೋರ್ಟ್ ಇತ್ತು ಅಂತ ನಂಗೆ ಮೇನ್ ಆಗಿ ಓಕೆ. ಇತ್ತು. ಸೊ ಅದೇ ನನ್ಗೆ ಅದೇ ಒಂದು ನಾನು ಯಾಕೆ ಈ ಕ್ವಶನ್ ಅನ್ನು ಕೇಳಿದೆ ಅಂದ್ರೆ, ಇವಾಗ ನೀವು ಹೇಳಿದಾಗ ನನ್ನ ಒಂದು ಪ್ರಾಕ್ಟಿಕಲಿ ನಾನು ಒಂದು ಏನ್ ಥಿಂಕ್ ಮಾಡ್ತಾ ಇದ್ದೆ ಅಂದ್ರೆ, ಆ ಹೆಸರು ಇವಾಗ ಏನಂದ್ರೆ ಎಲ್ರಿಗೂ ಅದೊಂದು ಇದು ಬರೋದಿಲ್ಲ, ದೇವರ ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು. ಸೊ ಆ ಹೆಸರು ಬರುವಾಗ ಎಲ್ಲೋ ಒಂದು ಕಡೆ ಇನ್ಕ್ಲೂಡೆಡ್ ನಾನು ಕೂಡ ಹೇಳ್ತೇನೆ, ನಾನು ಕೂಡ ಗ್ರಾಮಸ್ಥನ ಆಗಿರೋದ್ರಿಂದ ನಾನು ಕೂಡ ಹೇಳ್ತೇನೆ, ಎಲ್ಲೋ ಒಂದು ಕಡೆ ನಮ್ದೊಂದು ತಪ್ಪಿದೆ. ಯಾಕಂದ್ರೆ ನಾನಿದನ್ನ ಹೇಳೋದಕ್ಕೂ ಕಾರಣ ಇದೆ, ನಿಮಗೆ ಗೊತ್ತಿರ್ಬೋದು. ನಾನು ಇವಾಗಲೇ ಆಲ್ರೆಡಿ ಮೆನ್ಷನ್ ಮಾಡಿದಾಗೆ ಕೆಲವೊಬ್ಬರನ್ನ ತುಂಬಾ ಅಂದ್ರೆ ತುಂಬಾ ನಾವು ವೈರಲ್ ಮಾಡ್ತೇವೆ. ಆ ಒಂದು ಪೋಸ್ಟರ್ಸ್ ಆಗಿರ್ಬೋದು, ಫ್ಲೆಕ್ಸ್ ಆಗಿರ್ಬೋದು, ಅಥವಾ ನಾನು ಈ ಒಂದು ಮಾತನ್ನ ಹೇಳಲೇಬೇಕು ಇಲ್ಲಿ. ಫೈನಾನ್ಷಿಯಲ್ ಕೂಡ ಇವರು ನಾನು ನೋಡಿದ ಹಾಗೆ ಅಷ್ಟೊಂದು ದೊಡ್ಡ ಮಟ್ಟಿನಲ್ಲಿ ಇಲ್ಲ. ಅವರು ತುಂಬಾ ಒಂದು ಸಾಲನೋ ಮೂಲನೋ ಮಾಡಿಬಿಟ್ಟು ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ಇವರ ಬಗ್ಗೆ ಡೀಟೇಲ್ಸ್ ನಾನು ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ಇವರ ತಾಯಿಯ ನಂಬರ್ ಅನ್ನೆಲ್ಲ ಕೊಡ್ತೇನೆ. ಸೊ ಅವ್ರ ತಾಯಿ ಹತ್ರನೂ ಕೂಡ ಮಾತಾಡ್ಲಿಕ್ಕೆ ಇದೆ. ಸೊ ಯಾರಿಗಾದ್ರೂ ಏನಾದರೂ ಒಂದು ಇವರ ಪ್ರತಿಭೆಯನ್ನು ಗುರುತಿಸುವ ಅಂತ ಹೇಳಿ ಆದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದನ್ನು ನಾನು ಮುಂದೆ ಮಾತಾಡ್ತಾ ಹೇಳ್ತೇನೆ. ಸೊ ಇದು ನನಗೆ ತುಂಬಾ ಬೇಜಾರಾಗೋದು ಇದಂದ್ರೆ, ಇವರು ಇಷ್ಟು ಅಚೀವ್ ಮಾಡಿಬಿಟ್ಟು, ಸೊ ಇವಾಗ ಮಾತಾಡುವಾಗ ಇವರು ಸ್ವಲ್ಪ ಶುಗರ್ ಕೋಟೆಡ್ ಆಗಿ ಮಾತಾಡ್ತಾ ಇದ್ದಾರೆ, ಅದನ್ನ ಅವ್ರ ಫೇಸ್ ಅಲ್ಲಿ ನೋಡುವಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಮಾತಾಡ್ಲಿಕ್ಕೂ ಆಗೋದಿಲ್ಲ. ಬಟ್ ಇವ್ರನ್ನ ಗುರುತಿಸುವಲ್ಲಿ ನಾವು ವಿಫಲವಾದ್ವಾ ಅಥವಾ ಏನಿದು, ಯಾಕೆ ಈ ರೀತಿ ಆಗ್ತಾ ಇದೆ? ಇವರೊಂದು ಫ್ಲೆಕ್ಸ್ ಹಾಕೋದ್ರಲ್ಲಿ ಏನು ಹೋಯ್ತು, ಅಥವಾ ಇವರನ್ನ ಒಂದು ಪರಿಚಯ ಮಾಡಿಸುವುದರಲ್ಲಿ ಏನು ಹೋಯ್ತು? ಸೊ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂತ ನಾನು ಹೇಳ್ಬೋದು, ಇಲ್ಲಿ ಬಂದ್ ಕೂಡಲೇ ಗೊತ್ತಾಯ್ತು. ನೀವು ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಹಾಕಿದ್ರಿ ವಿಡಿಯೋ. ಸೊ 1 ಮಿಲಿಯನ್ ಕ್ರಾಸ್ ಆಯ್ತು, 2 ಮಿಲಿಯನ್ ನೋಡಿ, 2 ಮಿಲಿಯನ್ ಕ್ರಾಸ್ ಆಯ್ತು. ಸೋಷಿಯಲ್ ಮೀಡಿಯಾ ನಾನು ಯಾಕೆ ಈ ಪದೇ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಸಣ್ಣ ಪೋಸ್ಟ್ 2 ಮಿಲಿಯನ್ ಹೋಯ್ತು, ಲೈಕ್ ಎಷ್ಟು ಬಂತು ಅಂತ ಹೇಳಿದ್ರೆ ಅರೌಂಡ್ 1 lakh 1 ಲ್ಯಾಕ್ ಇವಾಗ ಕ್ರಾಸ್ ಕೂಡ ಆಗಿರ್ಬೋದು, ಯಾಕಂದ್ರೆ ಅದು ಟೆಂಡರ್ ಇದೆ ಅಂತ ಹೇಳಿದ್ರು ಇವರು. ಸೊ ಅಷ್ಟು ಒಂದು ವೈರಲ್ ಆಗಿರುವ ಈ ಹೆಣ್ಣುಮಗಳನ್ನ ನಾವು ಗುರುತಿಸುವಲ್ಲಿ ವಿಫಲವಾದ್ವಾ ಅಂತ ನನ್ನ ಒಂದು ಕ್ವಶನ್. ಯಾಕೆ ಇವಾಗ ನೋಡಿ, ಇವರು 100% ಫೇಮಸ್ ಆಗ್ತಾರೆ. ಇವರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಇವರು ಎಲ್ಲೋ ಒಂದು ಕಡೆ ತುಂಬಾ ಒಳ್ಳೆ ಮನಸ್ಸಿನವರು, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಕೂಡ, ಫೈನಾನ್ಷಿಯಲ್ ಲೆವೆಲ್ ಹೆಲ್ಪ್ ಮಾಡಿ ಕೂಡ ಇವರು ಟಾಪ್ ಅಲ್ಲಿ ಹೋಗ್ತಾರೆ. ಅಂದ್ರೆ ಒಂದು ಚೆನ್ನಾಗಿ ಒಂದು ಇದು ಮಾಡ್ತಾರೆ ಅನ್ನೋದು ಸೆಕೆಂಡ್ರಿ, ಅವರು ಫೇಮಸ್ ಆಗ್ತಾರೆ. ಬಟ್ ನಾವು ಊರಿನವರು ಏನು ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದೇವೆ ಅನ್ನೋದು ಇಲ್ಲೂ ಪಂಚಾಯತಿ, ಗ್ರಾಮ ಪಂಚಾಯತಿ, ಇದನ್ನ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ನಾನು ಅದನ್ನ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಇಲ್ಲಿ ಇರುವಂತಹ ರಂಜಾಳ ಗ್ರಾಮದಲ್ಲಿ ಅಥವಾ ಕಾರ್ಕಳ ತಾಲೂಕಿನಲ್ಲಿ ಇವರು ನನಗೆ ಮಾತಾಡ್ತಾ ಹೇಳಿದ್ರು, MLA ಸುನಿಲ್ ಕುಮಾರ್ ಅವರು ಹೆಲ್ಪ್ ಮಾಡಿದ್ರು ಅಂತ. ಸೊ ಹೆಲ್ಪ್ ಮಾಡೋದು ಬೇರೆ, ಸ್ವಲ್ಪ ಅವರನ್ನ ಒಂದು ಫೈನಾನ್ಷಿಯಲ್ ಲೆವೆಲ್ ಎತ್ತುವುದು ಬೇರೆ. ಸೊ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೊಂದು ನಮ್ಮ ಥ್ಯಾಂಕ್ಸ್ ಹೇಳಲೇಬೇಕು. ಆದ್ರೆ ನಮ್ಮ ರಂಜಾಳ ಗ್ರಾಮದಲ್ಲಿರುವವರಾಗಿರ್ಬೋದು, ಸ್ವಲ್ಪ ಹತ್ರ ತುಂಬಾ ಗ್ರಾಮಗಳಿದೆ, ತುಂಬಾ ಗ್ರಾಮಗಳಲ್ಲಿ ತುಂಬಾ ಒಂದು ಹಣವಂತರಿದ್ದಾರೆ, ಮನಸ್ಸು ಕೂಡ ದೊಡ್ಡದಿದೆ ಅವ್ರದ್ದು. ಸೊ ಏನಾದ್ರೂ ಒಂದು ಸಣ್ಣ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಇದರಿಂದ. ಅಂದ್ರೆ ನಾನು ಈ ವಿಡಿಯೋ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಬಂದ ಕೂಡಲೇ ಅವರ ಪರಿಸ್ಥಿತಿ ನೋಡಿದಾಗ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಸ್ವಲ್ಪ ಆದ್ರೂ ಮಾಡಿದ್ರೆ ಇವರಿಗೆ ನೆಕ್ಸ್ಟ್ ಒಂದು ಸ್ಟೆಪ್ ಆ ಒಂದು ಇಡ್ಬೋದು ಅಂತ ಒಂದು ನನ್ನ ಒಂದು ಆಸೆ. ಸೊ ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡೋರಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ, ಇವರ ತಾಯಿಯನ್ನ. ಸೊ ನೆಕ್ಸ್ಟ್ ಇವಾಗ ನಾವು ಎಲ್ಲಿ ಭೂತಾನಲ್ಲಿ ಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಹೋಗೋಣ. ಇವಾಗ ಹೋಗ್ಲಿಲ್ಲ ಅಲ್ಲ ಇಲ್ಲ, ನೀವು? ಹೌದು. ಭೂತಾನ್ಗೆ ಹೋಗ್ಲಿಲ್ಲ. ಅದಾದ್ಮೇಲೆ ಮಲೇಷ್ಯಾ ಹೋದೆ. Okay. ಮಲೇಷ್ಯಾ ಇಂಟರ್ನ್ಯಾಷನಲ್ ಅಲ್ಲಿ ಆಡಿದೆ, ವಿನ್ ಆದ್ವಿ, ಭಾರತಕ್ಕೆ ಮೆಡಲ್ ಬಂತು. ಅದಕ್ಕಿಂತ ಮೊದಲು ಒಂದು ಹೇಳ್ಬೇಕಂದ್ರೆ ಬಿಹಾರ್ ಒಡಿಶಾ ಹೇಳಿದ್ದೇನೆ, ಒಡಿಶಾ ಫೆಡರೇಷನ್ ಕಪ್ ಆಡಿದೆ. Okay. ಅದಾದ್ಮೇಲೆ ಬಿಹಾರಲ್ಲಿ ಆಡಿ, ಬಿಹಾರಿಗೆ ಅಂದ್ರೆ ಕರ್ನಾಟಕಕ್ಕೆ ಪ್ರೈಸ್ ಬರದೆ ತುಂಬಾ ವರ್ಷ ಆಗಿತ್ತಂತೆ. ಹೌದಾ? ನಾವು ಹೋದಾದ್ಮೇಲೆ 3rd ಪ್ರೈಸ್ ಬಂದಿತ್ತು ಕರ್ನಾಟಕ. ಅದೇ ನಮ್ಗೆ ಯಾವಾಗ ಬಾರಿ ಅಂದ್ರೆ 29 ಸ್ಟೇಟ್ ಕೂಡ ಇನ್ವಾಲ್ವ್ ಅಂದ್ರೆ ಆಗಿತ್ತು. ತುಂಬಾ ವರ್ಷದ ನಂತರ ನೀವು ಒಂದು ಪ್ರೈಸ್ ತಂದ್ರೆ ಪ್ರೈಸ್ ತಂದ್ವಿ ನಾವು. ಅದು ಕೂಡ ರೆಕಗ್ನೈಸ್ ಆಗ್ಲಿಲ್ಲ. ಇಲ್ಲಿ ಆಗ್ಲಿಲ್ಲ. ಅದೇ ಓಕೆ. ನನ್ಗೆ ಒಂದು ಕ್ವಶನ್, ನಾನು ಇವಾಗ ನಿಮ್ಮ ಅಮ್ಮನ ಹತ್ರ ಮಾತಾಡಿದಾಗ ಹೇಳಿದ್ದೆ, ಅಂದ್ರೆ ಒಂದು ಸಿಂಗಲ್ ಹ್ಯಾಂಡೆಡ್ ಅಮ್ಮ ಅವರ ಒಂದು ಕಷ್ಟಪಟ್ಟು ಒಂದು ಮಗಳನ್ನು ಬೆಳೆಸೋದು, ಅದು ಕೂಡ ಹೆಣ್ಣು ಮಕ್ಕಳನ್ನ ಈಗಿನ ಪ್ರಪಂಚದಲ್ಲಿ ಬೆಳೆಸೋದು ತುಂಬಾ ಕಷ್ಟನೇ. ಸೊ ನಾನು ನಿಮ್ಮ ಹತ್ರ ಇವಾಗ ನೀವು ಮಲೇಷ್ಯಾಕ್ಕೆಲ್ಲ ಹೋದ್ರಿ ಅಂತ ಹೇಳಿದ್ರಿ, ಕರ್ನಾಟಕಕ್ಕೆ ಎಷ್ಟು ವರ್ಷ ನಂತರ ಒಂದು ಕರ್ನಾಟಕ ಒಂದು ಪ್ರಶಸ್ತಿ ತಂದ್ರಿ ಅಂತ ಹೇಳಿದ್ರಿ. ಸೊ ನಿಮ್ಗೆ ವೆಲ್ಕಮ್ ತುಂಬಾ ಚೆನ್ನಾಗಿ ಆಗಿದ್ಯಾ? ಅಂದ್ರೆ ಇವಾಗ ನೀವು ಬರುವಾಗ ಏರ್ಪೋರ್ಟ್ ಇಂದಾನೆ ಬರ್ಬೇಕು. ಸೊ ಎಷ್ಟು ಜನ ಇದ್ರು ಅಲ್ಲಿ, ಏನೇನಿತ್ತು, ಯಾವ ರೀತಿ ಇತ್ತು ನಿಮ್ಗೆ ಅಂತ ಅಮ್ಮ ಮತ್ತೆ ನಂದು ಒಂದು ಕಂಚಿಕರದ ಪಟ್ಟ ಅಂತ ಒಂದು ಫ್ರೆಂಡ್ ಸರ್ಕಲ್ ಇದೆ, ಓಕೆ. ಫ್ಯಾಮಿಲಿ ಕೂಡ ಅವರು. ಸೊ ಅವ್ರು ಮಾತ್ರ ಬಂದಿದ್ರು. ಅಂದ್ರೆ ಯಾರು ಬಂದಿಲ್ಲ? ಇಲ್ಲ. ಇವಾಗ ನೀವು ಟೀಮ್ ಆಗಿ ಹೋಗಿದ್ರಲ್ವಾ? ಹೌದು, ಟೀಮೇ ಬಂದಿತ್ತಲ್ವಾ? ಟೀಮ್ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅವರು ಇದ್ರು. ಬೇರೆ ಸ್ಟೇಟ್ ಅಲ್ಲಿ ಹೋಗಿದ್ರ? ಅಂದ್ರೆ ನೀವು ಕರ್ನಾಟಕದಿಂದ ಇಲ್ಲಿ ನೀವು ಒಬ್ರೆ, ಮಂಗಳೂರಿಗೆ ನಾನು ಮಾತ್ರ. ಮಂಗಳೂರಿಗೆ ನೀವು ಒಬ್ರೆ, ಯಾರು ಬಂದಿಲ್ಲ? ಸೆಕ್ಷನ್ ಅಲ್ಲಿ ಒಬ್ರು ಇದ್ರು, ಹಾ. ಫ್ರೆಂಡ್ ಅಂದ್ರು. ಹಾ. ಬಟ್ ಯಾರು ನಿಮ್ಗೆ ವೆಲ್ಕಮ್ ಮಾಡ್ಲಿಕ್ಕೆ ಆಗಿರ್ಲಿ, ಅಂದ್ರೆ ಎಷ್ಟೋ ವರ್ಷದ ನಂತರ ನೀವು ಕರ್ನಾಟಕಕ್ಕೆ ನೀವು ಅವಾರ್ಡ್ ತಂದ್ರು ಕೂಡ ಯಾರು ನಿಮ್ಮನ್ನ ಅದೇ ನಾನು ಅದು ಹಾಕ್ತಾನೆ ಇದ್ದೆ ಸ್ಟೇಟಸ್,
ಇದು ಇವ್ರ ಜೊತೆ ಮ್ಯಾಚ್ ಆಗ್ತಾ ಉಂಟು ಈಗ ಹಾಗೆ ಎಲ್ಲ. ಆದ್ರೆ ಲೈವ್ ಅಪ್ಡೇಟ್ ನೀವು ಸ್ಟೇಟಸ್ ಅಲ್ಲಿ ಹಾ, ಕೊಟ್ಟಿದ್ರು ಕೂಡ ಅಲ್ಲ, ನಾನು ನೀವು ಲೈವ್ ಅಪ್ಡೇಟ್ ನೀವು ಕೊಡ್ತೀರಾ ಅನ್ನೋದು ಒಂದು ಸೆಕೆಂಡ್ರಿ ಬಿಡಿ. ಇವಾಗ ಕರ್ನಾಟಕವನ್ನ ನೀವು ರೆಫರ್ ಮಾಡ್ತಾ ಇದ್ದೀರಾ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಗೊತ್ತಿರಬೇಕು. ಸೊ ಕರ್ನಾಟಕ ಇದು ಯಾವ ಇಸ್ವಿಯಲ್ಲಿ ಆಗಿದ್ದು ಅಂತ ಹೇಳಿದ್ರೆ ನೀವು 24. ಸೊ ಪ್ರೆಸೆಂಟ್ ಗೌರ್ಮೆಂಟ್ ಕಾಂಗ್ರೆಸ್. ಸೊ ನಾನು ಈ ವಿಡಿಯೋನ ನಾನು ಪುನಃ ಹೇಳ್ತೇನೆ, ಇದನ್ನ ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಟ್ರಿಗರ್ ಮಾಡೋದಾಗಿರ್ಲಿ, ಟಾರ್ಗೆಟ್ ಮಾಡೋದಾಗಿರ್ಲಿ ಅಲ್ಲ, ಇದು ಪ್ರಾಕ್ಟಿಕಲ್ ವಿಷಯ. ಸೊ ಆ ಟೈಮಲ್ಲಿ ಇದ್ದದ್ದು ಕಾಂಗ್ರೆಸ್ ಗೌರ್ಮೆಂಟ್. ಸೊ ಅಲ್ಲಿ ನಿಮ್ಗೆ ನೀವೊಂದು ಕರ್ನಾಟಕಕ್ಕೆ ನೀವೊಂದು ಪ್ರಶಸ್ತಿ ತಂದ್ರೂ ಕೂಡ ನಿಮ್ಗೆ ಅಷ್ಟೊಂದು ವೆಲ್ಕಮ್ ಸಿಗ್ಲಿಲ್ಲ, ಅಷ್ಟೊಂದು ನಿಮ್ಗೆ ರೆಕಾಗ್ನೈಸ್ ಸಿಗ್ಲಿಲ್ಲ. ಯಾಕಂದ್ರೆ ನಾನು ಇದನ್ನು ಓಪನ್ ಆಗಿ ಹೇಳ್ತೇನೆ, ಯಾಕಂದ್ರೆ ನನಗೂ ಗೊತ್ತೇ ಇಲ್ಲ ಇದು, ನೀವು ಇವಾಗ ಹೇಳಿದಾಗನೇ ಗೊತ್ತು. ಸೊ ಅಷ್ಟಿದ್ರೂ ಕೂಡ ನಿಮ್ಗೆ ಯಾವುದೇ ಒಂದು ಪಕ್ಷದವರಾಗಿರ್ಬೋದು ಅಥವಾ ಯಾವುದೇ ಒಂದು ಗ್ರಾಮ ಪಂಚಾಯತಿ ಯಾರಾದ್ರೂ ಇದನ್ನ ಅಂದ್ರೆ ಗೊತ್ತೇ ಎಲ್ಲ ವಿಷಯ ಮುಟ್ಲಿಲ್ಲ ಅನ್ಸುತ್ತೆ. ಅದೇ ನಾನು ಹೇಳ್ತಾ ಇರೋದು. ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲಿಂದ ಎಲ್ಲಿದೆ ಅಂದ್ರೆ ಅದೊಂದು ಯಾವುದೋ ಒಂದು ಹುಡುಗಿ ಹೂವಿನ ಬಾಣದಂತೆ ಅಂತ ಹೇಳಿ ಒಂದು ರಾತ್ರಿ ವೈರಲ್ ಆಗಿ ಅವರನ್ನ ಸನ್ಮಾನ ಮಾಡೋದೇನು, ಅವರನ್ನ ರಿಬನ್ ಕಟಿಂಗ್ ಕರೆಯೋದೇನು. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ನಮ್ಮ ಜನರೇಷನ್ ಅಂತ ಹೇಳಿದ್ರೆ, ಇಷ್ಟೊಂದು ಅವಾರ್ಡ್ ಅನ್ನ ತಂದಿರುವಂತಹ ಪ್ರತಿಭೆಯನ್ನು ಗುರುತಿಸುವುದರಲ್ಲಿ ನಾವು ತುಂಬಾ ವಿಫಲರಾಗಿದ್ದೇವೆ. ಯಾವುದೋ ಒಂದು ಸಾಂಗ್ ಮಾಡಿರೋದು, ಯಾವುದೋ ಒಂದು ರೀಲ್ಸ್ ಮಾಡಿರೋರನ್ನ ನಾವು ಒಂದೇ ರಾತ್ರಿಯಲ್ಲಿ ವೈರಲ್ ಮಾಡ್ತೇವೆ. ಸೊ ನೋಡಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಎಷ್ಟೋ ವರ್ಷಗಳ ನಂತರ ಪ್ರಶಸ್ತಿ ತಂದವರನ್ನ ಯಾವುದೋ ಒಂದು ನಮ್ಮದು ರೆಕಗ್ನೈಸ್ ಚಾನೆಲ್ ಅಲ್ಲ, ನಾನು ಒಂದು ಊರಿನವನೇ ಆಗಿ ಸಣ್ಣ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಇದನ್ನ ನಾನು ಪೋಸ್ಟ್ ಮಾಡ್ತೇನೆ. ಯಾರಾದ್ರೂ ಇಂಟರ್ವ್ಯೂ ಎಲ್ಲ ಮಾಡಿ ಇವರನ್ನ ಸ್ವಲ್ಪ ಅಲ್ಲ, ನಾನು ಇದು ಮಾಡೋದಲ್ಲ, ಬಟ್ ಏನ್ ಗೊತ್ತಾ, ಈ ಒಂದು ವಿಷಯಗಳಲ್ಲಿ ನೋಡುವಾಗ ನಮ್ಮ ಕರ್ನಾಟಕ ರಾಜ್ಯದ್ದೇ ಅಂದ್ರೆ ನಾವು ಇವಾಗ ನಾವು ಊರಿನವರು ಫಸ್ಟ್ ಹೇಳ್ತೇವೆ, ಆಮೇಲೆ ಸ್ಟೇಟ್ ಇದು ಪಂಚಾಯತಿ ಜಿಲ್ಲೆ ಎಲ್ಲ ಬಂದ್ರು ಕೂಡ ನಾವು ಕರ್ನಾಟಕದಿಂದ. ಸೊ ಕರ್ನಾಟಕಕ್ಕೆ ನೀವು ಅಷ್ಟು ಅವಾರ್ಡ್ ತಂದ್ರು ಕೂಡ ರೆಕಗ್ನೈಸ್ ಮಾಡಲಿಲ್ಲ. ಓಕೆ, ಬೇಜಾರದ ಸಂಗತಿ. ಓಕೆ, ತುಂಬಾ ಬೇಜಾರಿದೆ ನಿಜವಾಗ್ಲೂ, ನಾನು ಹೇಳ್ತಾ ಇದ್ದೇನೆ, ತುಂಬಾ ಬೇಜಾರಿದೆ ಈ ವಿಷಯಗಳಲ್ಲೆಲ್ಲ. ಸೊ ನೆಕ್ಸ್ಟ್ ಏನಾಯ್ತು ಮಲೇಷ್ಯಾ ಹೋಗಿ ಬಂದ್ಮೇಲೆ? ಮಲೇಷ್ಯಾ ಹೋಗಿ ಬಂದ್ಮೇಲೆ ತುಂಬಾ ಕಡೆ ಸನ್ಮಾನ ಎಲ್ಲ ಆಯ್ತು. ಓಕೆ, ಮೇನ್ ಆಗಿ ನನಗೆ ಬಿಲ್ಲವ ಸಮಾಜ ಸೇವಾ ಸಂಘ ಬಜುಗೋಳಿ ಅವರು ಸ್ವಲ್ಪ ಫಿನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ, ಓಕೆ, ಮತ್ತೆ ರೆಕಗ್ನೈಸ್ ಕೂಡ ಮಾಡಿದ್ದಾರೆ. ಯುವ ವಾಹಿನಿ ಮೂಡಬಿದ್ರೆ ಕೂಡ ಅಲ್ಲಿ ಮೆಂಬರ್ ನಾನು. ಸೊ ಅಲ್ಲಿ ಕೂಡ ನಂಗೆ ಲಾಸ್ಟ್ ಟೈಮ್ ಯುವ ವಾಹಿನಿ ಯುವ ಸಾಧನಾ ಪುರಸ್ಕಾರ ಅಂತ ಸಿಕ್ಕಿತ್ತು. ಬೇರೆ ಬೇರೆ ಅವಾರ್ಡ್ ಸಿಕ್ಕಿದೆ, ಸಾಧನಾ ಪ್ರಶಸ್ತಿ, ಕಲಾರತ್ನ, ಹಾಗೆ ಕೆಲವು ಟೈಟಲ್ ಕೊಟ್ಟಿದ್ದಾರೆ. ಆಮೇಲೆ ಅದೇ ಯಕ್ಷಗಾನ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಇಲ್ಲಿ ಊರಲ್ಲಿ. ಅದಾದ್ಮೇಲೆ ಒಂದು ಲಾಸ್ಟ್ ಒಂದು ಫೆಬ್ರವರಿ ಮಾರ್ಚ್ ಇಂದ ನಂಗೊಂದು ನಾನು ಯಾಕೆ ಆಂಕರಿಂಗ್ ಮಾಡಬಾರ್ದು ಅಂತ ಒಂದು ಮನಸ್ಸಿಗೆ ಬಂತು. ಎಲ್ಲರ ನೋಡ್ತಿದ್ದೀನಲ್ಲ, ನಾ ಮಾತಾಡೋ ಸ್ಟೇಜ್ ಫಿಯರ್ ಏನಿಲ್ಲ, ಮಾಡಬಾರ್ದು ಅಂತ ಒಂದು ಕ್ವಶನ್ ಬಂತು. ಸೊ ನಾನು ಮಾರ್ಚ್ ಇಂದ ಆಂಕರಿಂಗ್ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂಸ್ ಆಗಿ ಈವೆಂಟ್ಸ್ ಬರ್ತಾ ಹೋಯ್ತು. ಸಿಂಗಿಂಗ್ ಆಲ್ರೆಡಿ ನಾನು ಕಲ್ತಿದ್ದೆ, ಅಂದ್ರೆ ಹೇಳಲಿಕ್ಕೆ ಬರ್ತಿತ್ತಲ್ಲ. ಸೊ ಸಿಂಗಿಂಗ್ ಕೂಡ ಒಟ್ಟಿಗೆ ಸ್ಟಾರ್ಟ್ ಮಾಡಿದೆ, ಕರೋಕೆ ಸಿಂಗಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಹೋಸ್ಟ್ ಮಾಡ್ತೇನೆ. ಈಗ ತುಂಬಾ ಪ್ರೋಗ್ರಾಮ್ಸ್ ಹೋಸ್ಟ್ ಮಾಡ್ತೇನೆ. ಅಂದ್ರೆ ನಂದು ಏನಾದ್ರು ಖರ್ಚಿಗೆ ಆಗ್ತದೆ ಇವೆಂಟ್ ಇಂದ ಬರುವ, ಯಾಕಂದ್ರೆ ಈಗ ಪ್ರೆಸೆಂಟ್ಲಿ PhD ಪರ್ಸಿಂಗ್ ಅಲ್ಲ, ಹೌದೌದು, ತುಂಬಾ ಖರ್ಚಿರುತ್ತೆ. ಸೊ ಯಾರಾದ್ರೂ ಏನಾದ್ರೂ ಒಂದು ಪ್ರೋಗ್ರಾಮ್ ಮಾಡೋರಿದ್ರೆ ದಯವಿಟ್ಟು ಆಂಕರಿಂಗ್ ಗೆ ಇಂತಹ ಒಂದು ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ನಾನು ಇದನ್ ಮಾಡ್ತಾ ಇಲ್ಲ, ನಿಮ್ಗೆ ಏನೋ ಪುಷಿಂಗ್ ಮಾಡ್ತಾ ಇಲ್ಲ, ಬಟ್ ಏನಂದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಹೆಲ್ಪ್ ಆಗ್ಬಹುದು. ಎಲ್ಲೋ ಒಂದು ಕಡೆ ಆಂಕರಿಂಗ್ ಇವರು ಒಳ್ಳೆಯದು, ತುಂಬಾ ಒಂದು ಚೆನ್ನಾಗಿ ಮಾತಾಡ್ತಾರೆ. ನಾವು ಇವಾಗ ಒಂದೇ ಟೇಕಲ್ಲಿ ವಿಡಿಯೋ ತಗೊಳ್ತಾ ಇದ್ದೇವೆ, ಎಲ್ಲೂ ಒಂದು ಪೌಸ್ ಇಲ್ಲ, ಏನೂ ಇಲ್ಲ. ಸೊ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇವರಿಗೆ ಸ್ವಲ್ಪ ನೀವು ಆ ರೀತಿ ಕೂಡ ಹೆಲ್ಪ್ ಮಾಡ್ಬೋದು. ಸೊ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ. ಆಂಕರಿಂಗ್ ಆಗಿರ್ಬೋದು, ಇವರ ಒಂದು ಒಳ್ಳೆ ಪ್ರತಿಭೆ. ಸೊ ಇದರ ಬಗ್ಗೆ ತುಂಬಾ ಮಾತಾಡೋದಿದೆ ನನಗೆ, ಬಟ್ ಇವಾಗ ಟೈಮ್ ಇಲ್ಲ, ಅವರು ಸ್ವಲ್ಪ ಬಿಸಿ ಇದ್ದಾರೆ. ಸೊ ಅವರ ಫ್ರೀ ಟೈಮ್ ಅಲ್ಲಿ ನಿಮ್ಗೆ ಏನಾದ್ರು ಅವರಿಗೆ ಆಂಕರಿಂಗ್ ಮಾಡಿ ಅಥವಾ ಏನಾದ್ರು ಮಾಡಿ ಹೆಲ್ಪ್ ಮಾಡೋದಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ ನಾನು ಹಾಕಿರ್ತೇನೆ. ಸೊ ಗೊತ್ತಿಲ್ಲ, ಇವರನ್ನ ನೆಕ್ಸ್ಟ್ ನೀವು ಯಾರಾದ್ರೂ ಇಂಟರ್ವ್ಯೂ ಮಾಡೋದಿದ್ರು ಕೂಡ, ಇವರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇದ್ರು ಕೂಡ, ಇವರ ನಂಬರ್, ಇವರ ಇನ್ಸ್ಟಾಗ್ರಾಮ್ ID ಕೂಡ ನಾನು ಹಾಕಿರ್ತೇನೆ. ಸೊ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ನಿಮ್ಗೆ ಏನಾದ್ರು ಹೇಳಲಿಕ್ಕಿದೆಯಾ? ಒಂದು ಹೇಳಿ. ಅಂದ್ರೆ ಟಗ್ ಆಫ್ ವಾರ್ ಟೀಮ್ ಅಲ್ಲಿ ಇದ್ದೀನಿ, ಕಾರ್ಕಳ ನಕ್ಷತ್ರ ಟೀಮ್ ಅಲ್ಲಿ. ಓಕೆ, ಅಂದ್ರೆ ಒಂದು ಆಗಸ್ಟ್ ಇಂದ ಸ್ಟಾರ್ಟ್ ಆಗಿದೆ ನಮ್ದು. ಎವ್ರಿ ಸಂಡೇ ಮ್ಯಾಚಸ್ ಇರ್ತದೆ. ಸೊ ಬೇರೆ ಬೇರೆ ಕಡೆ ಪ್ರೈಸ್ ಅನ್ನ ತಗೊಂಡ್ ಬರ್ತಾ ಇದೀವಿ. ಹೌದಾ? ಸೊ ನನ್ಗೊಂದು ನಿಮ್ಮ ಹತ್ರ ಕೇಳಲಿಕ್ಕೆ ಇದೆ. ಇವಾಗ ಫೈನಾನ್ಷಿಯಲ್ ನಾನು ತುಂಬಾ ಸರಿ ಮಾತಾಡ್ತೀನಿ. ಇವಾಗ ಕಾಲೇಜಿಗೆಲ್ಲ ಹೋದಾಗ ಫೀಸ್ ಅದು ಇದು ಅಂತ ಖರ್ಚು ಇರುತ್ತೆ. ಸೊ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ನೀವು? ಒಂದು ಕಡೆಯಿಂದ ಕಾಲೇಜಿಂದ ಸಪೋರ್ಟ್ ಇತ್ತು, ಅದು ಆದ್ರೂ ಕೂಡ ಮನೆಗೆ ಅಮ್ಮನಿಗೆ ಮಾತ್ರ ಬರ್ಡನ್ ಆಗಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಕರೆಕ್ಟ್. ಸೊ 3 years ಡಿಗ್ರಿಯಲ್ಲಿ ಇರುವಾಗ ಪಾರ್ಟ್ ಟೈಮ್ ಜೋಳಕಟ್ಟೆ ಕುಶ್ಮಣಿ ಮೆಡಿಕಲ್ ಅಂತ ಒಂದು ಮೆಡಿಕಲ್, ಅದರಲ್ಲಿ ನಾನು ಪಾರ್ಟ್ ಟೈಮ್ ವರ್ಕ್ ಮಾಡ್ತಿದ್ದೆ 4 to 9:30 ವರೆಗೆ.
ಓಕೆ 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 9-9:30 ವರೆಗೆ ವರ್ಕ್ ಮಾಡಿ ಮತ್ತೆ ಮನೆಗೆ ಬರ್ತಿದ್ದೆ. ಆಳ್ವಾಸಿಗೆ ಹೋದ್ಮೇಲೆ ನಂಗೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಯ್ತು, ಬರುವಾಗ ಲೇಟ್ ಆಗ್ತಿತ್ತು. ಹಾ, ಹಾ, ಹಾ. ಸೊ ಬರ್ಲಿಲ್ಲ ಅದಕ್ಕೆ, ಮತ್ತೆ ಸೊ ಹೋಗ್ಲಿಲ್ಲ. ತುಂಬಾ ಕೆಲಸ ಎಲ್ಲ ಮಾಡ್ಬಿಟ್ಟು ಅಮ್ಮನಿಗೆ ಹಾ. ಹೊರೆ ಆಗದಂತೆ. ತಂಗಿ ಕೂಡ ಹಾ ನಾನ್ ಅಲ್ಲಿಂದ ಬಿಟ್ಮೇಲೆ ನಾನು ತಂಗಿಯಿಂದ ಜಾಯಿನ್ ಮಾಡಿದೆ ಅಲ್ಲಿಗೆ. ಅಂದ್ರೆ ಹೌದಾ? ಅವ್ರು ಹೇಳಿದ್ರು ಈಗ ಕಸ್ಟಮರ್ಸ್ ಎಲ್ಲ ನಂದು ಇದಕ್ಕೆ ಹೌದು, ಸೆಟ್ ಸೆಟ್ ಆಗಿರ್ತಾರಲ್ಲ, ಆಗಿರ್ತಾರೆ. ಅದಕ್ಕೆ ಇಲ್ಲ ನಿನ್ನ ಬೇರೆ ಯಾರಾದ್ರೂ ಕೊಡು ನೀನು ಅಂತ. ಹಾ. ಅದಕ್ಕೆ ನಾನು ತಂಗಿನ ಜಾಯಿನ್ ಮಾಡಿದೆ. ಅವಳಿಗೆ Okay, okay. ಅವಳು ಕಂಟಿನ್ಯೂ ಮಾಡಿ, ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು. ಅವಳು ಅಲ್ಲಿಂದ ಬಿಟ್ಲು. ಮತ್ತೆ ರಜೆಯಲ್ಲಿ ಪವರ್ ಪಾಯಿಂಟ್ ಇದೆ, ಹಾ, ಪವರ್ okay. ಪಾಯಿಂಟ್ ಗೆ ಹೋಗ್ತಿದ್ಲು. ಓಕೆ ಓಕೆ. ಈಗ ಸ್ಟಡೀಸ್ ಗೆ ಹೋಗ್ತಾಳೆ, ಈಗ ಹೋಗುದಿಲ್ಲ. ನಾನು ಈಗ ಬೇರೆ ಪಾರ್ಟ್ ಟೈಮ್ ಹೋಗುದಿಲ್ಲ, ಅಂದ್ರೆ ಇದೆ ಅದೇ singing ಅದೇ ಅದು ಮಾಡ್ತಾ ಇರ್ತೀರಾ ಹಾ. ಪಾರ್ಟ್ ಟೈಮ್ ಆಗಿ. ಸೊ ಅದೇ ನಾನು ಒಂದು ಹೇಳುದು, ಇಂಥ ಆಲ್ರೌಂಡರ್ ಪ್ರತಿಭೆ ಇದ್ದು ಕೂಡ ತಾಯಿಗೆ ಒಂದು ಕಷ್ಟ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪಾರ್ಟ್ ಟೈಮ್ ಕೆಲಸ ಎಲ್ಲ ಮಾಡ್ಬಿಟ್ಟು ಇವರು ಕೂಡ, ಇವ್ರ ತಂಗಿ ಕೂಡ, ಅವರು ಕೂಡ ತುಂಬಾ ಒಳ್ಳೆ ಒಂದು, ಅವ್ರಿಗೂ ಕೂಡ ಪ್ರತಿಭೆ ಇದೆ. ಸೊ ಅವರು ಕೂಡ ಎಲ್ಲ ಒಂದು ವಿಭಾಗಗಳಲ್ಲೂ ಕೂಡ ಇದ್ದಾರೆ. ಸೊ ಇಷ್ಟು ಇದ್ದು ಕೂಡ ಇವರು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡಿ ಅವ್ರದ್ದು ಒಂದು ಜೀವನವನ್ನ ಕಷ್ಟದ ರೀತಿಯಲ್ಲಿ ಕೊಂಡೋಗ್ತಾ ಇದ್ದಾರೆ. ಅದರೊಟ್ಟಿಗೆ ಅಮ್ಮನ ಜೊತೆ ಬೀಡಿಗೆ ಸಹ ಮೊನ್ನೆವರೆಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಸೊ ಅಪ್ರಿಷಿಯೇಟ್, ನಾನು ನಿಜವಾಗ್ಲೂ ತುಂಬಾ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೇನೆ. ಸೊ ಇದೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಈಗಿನ ಒಂದು ಪರಿಸ್ಥಿತಿ, ಈಗಿನ ಒಂದು ಜನಜೀವನದಲ್ಲಿ ಇದೊಂದು ತುಂಬಾ ಕಷ್ಟ, ಆದ್ರೂ ಕೂಡ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ತುಂಬಾ ಹ್ಯಾಟ್ಸ್ ಆಫ್. ಸೊ ಅಷ್ಟೇ, ನಮ್ಗೆ ಮಾತೇ ಬರಲ್ಲ ಕೆಲವು ಕಡೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡಿ. ಅಂದ್ರೆ ನಾನು ಸ್ಕೂಲಿಂದಲೇ ಕರಾಟೆ ಕಲಿತಾ ಇದ್ದೆ. ರಂಜಿತ್ ಸರ್ ನಂದು ಕೋಚ್ ಆಗಿದ್ರು. ಆಮೇಲೆ ಮೃಣಾಲಿ ಶೆಟ್ಟಿ ಅವರು ಕೂಡ ಕಲಿಸಿದ್ರು. ಓಕೆ ಅದಾದ ನಂತರ ಕಂಟಿನ್ಯೂ ಮಾಡಿದೆ ಕರಾಟೆಯನ್ನ. ಕರಾಟೆಯಲ್ಲಿ ಸಹ ಬೇರೆ ಬೇರೆ ಅವಾರ್ಡ್ಸ್ ಅನ್ನು ತಗೊಂಡೆ, ಬೇರೆ ಬೇರೆ ಕಡೆ ಮ್ಯಾಚ್ ಹೋಗಿ ಇಂಟರ್ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಎಲ್ಲ ಆಡಿದ್ದೇನೆ. ಸತೀಶ್ ಬೇಳ್ಮನ್ ಕೂಡ ನಂಗೆ ಕೋಚ್ ಕೊಟ್ಟಿದ್ದಾರೆ. ಸೊ ಓಕೆ ಅವರಿಗೆ ಸಹ ಈ ಮೊಮೆಂಟ್ ಅಲ್ಲಿ ಥ್ಯಾಂಕ್ ಯು ಹೇಳ್ತೇನೆ. ಅದರೊಟ್ಟಿಗೆ ಒಂದು ಈಗ MC ಸಿಂಗಿಂಗ್ ಹೇಳ್ದೆ ಅಲ್ಲ, ಹಾಗೇನೆ ಅದರೊಟ್ಟಿಗೆ ಮೆಹಂದಿ ಕೂಡ ನನ್ನ ಆರ್ಟಿಸ್ಟ್. ಸೊ ಮೆಹಂದಿ ಇಡ್ತೇನೆ, ಅದ್ರಲ್ಲಿ ಸಹ ನಂಗೆ ಫಿನಾನ್ಷಿಯಲಿ ಸಪೋರ್ಟ್ ಆಗ್ತದೆ ಅದ್ರಲ್ಲಿ ಕೂಡ ಅಂತ. ಸೊ ತುಂಬಾ ಅಂದ್ರೆ ತುಂಬಾ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ಎಲ್ಲಾ ಕಡೆ ಇದ್ದೀರಾ ನೀವು ಆಲ್ರೌಂಡರ್ ಆಗಿ. ಸೊ ಇಂತಹ ಪ್ರತಿಭೆಗಳಿಗೆ ದಯವಿಟ್ಟು ಹೆಲ್ಪ್ ಮಾಡಿ. ಯಾಕಂದ್ರೆ ಇವರು ಎಲ್ಲಾ ಕಡೆ, ಇವಾಗ ಹೇಳಿದಾಗೆ ಮೆಹಂದಿ ಕೂಡ ಇದು ಮಾಡ್ತಾರೆ, ಆರ್ಟಿಸ್ಟು, ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಇದೆ, MC ಕೂಡ ಇದೆ. ಸೊ ನಾನು ಫೈನಾನ್ಷಿಯಲ್ ಹೀಗೆ ಹೆಲ್ಪ್ ಮಾಡಿ ಅಂತ ಹೇಳಲ್ಲ. ಸೊ ಈ ಒಂದು ಪ್ರತಿಭೆಯನ್ನ ಇಲ್ಲಿ ನಿಮಗೆ ಗುರುತಿಸಿದಾಗ ಹಾಗೆ ಕೂಡ ಆಗುತ್ತೆ. ಒಂದು ಫಂಕ್ಷನ್ ಅಂದ ಕೂಡಲೇ ಮೆಹಂದಿ ಪ್ರೋಗ್ರಾಮ್ ಅಂದ್ಕೊಂಡೆ MC ಇರ್ತಾರೆ. ಸೊ ಸಿಂಗಿಂಗ್ ಅವ್ರು ಮಾಡ್ತಾರೆ, MC ಅವರೇ ಮಾಡ್ತಾರೆ. ಸೊ ಇವ್ರು ಅದರಲ್ಲೂ ಕೂಡ ಒಂದು ಇದಿದೆ, ಟ್ಯಾಲೆಂಟ್ ಇದೆ. ಸೊ ಮೆಹಂದಿ ಕೂಡ ಆರ್ಟಿಸ್ಟ್ ಅಂತ ಹೇಳ್ತಾರೆ. ಸೊ ಈ ರೂಪದಲ್ಲಾದ್ರೂ ನೀವು ಇವರನ್ನ ಕರೆಸಿ ಹೆಲ್ಪ್ ಮಾಡಿ ಅಂತ ನನ್ನ ಒಂದು ಕಳಕಳಿಯ ಮನವಿ ಅಂತಾನೆ ಹೇಳ್ತಾನೆ, ರಿಕ್ವೆಸ್ಟ್ ಅಂತಾನೆ ಹೇಳ್ತಾನೆ. ಸೊ ಯಾಕಂದ್ರೆ ಇಂತಹ ಪ್ರತಿಭೆಗಳಿಗೆ ನಾವು ಒಂದು ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟರೆ ಅಷ್ಟೇ ಅವರ ಒಂದು ಟ್ಯಾಲೆಂಟ್ ನಮಗೆ ಗೊತ್ತಾಗುತ್ತೆ. ಸೊ ಇಂತಹ ಒಂದು ಪ್ರತಿಭೆಗೆ, ಆಲ್ರೌಂಡರ್ ಪ್ರತಿಭೆಗೆ, ಅಂದ್ರೆ ಎಲ್ಲಾ ಕಡೆ ಕೂಡ ಇವರನ್ನ ಗುರುತಿಸಿಕೊಳ್ಳಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇವರ ಪ್ರಯತ್ನಕ್ಕೆ ಒಂದು ನಾವು ಸಪೋರ್ಟ್ ಕೊಡಬೇಕು ಅಷ್ಟೇ. ಸೊ ಈ ಎಲ್ಲ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ಶೇರ್ ಮಾಡಿ, ಎಲ್ರಿಗೂ ತಲುಪಿಸಿ ನಿಮ್ಮ ಒಂದು ಗ್ರೂಪ್ ನಲ್ಲಿ. ಯಾಕಂದ್ರೆ ಇವಾಗ ಮದುವೆಗಳೆಲ್ಲ ಸೀಸನ್ ಎಲ್ಲ ಇರುತ್ತೆ ಇವಾಗ. ಸೊ ಇವರು ಕೂಡ ಎಲ್ಲಾದ್ರೂ ಫ್ರೀ ಇದ್ದರೆ ಕೂಡ 100% ಇವರು ನಿಮ್ಗೆ ಅವೈಲೇಬಲ್ ಇರ್ತಾರೆ. ಸೊ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಸೊ ಮತ್ತೆ ಏನಾದ್ರು ಹೇಳಲಿಕ್ಕಿದೆಯಾ ಮೇಡಮ್? ಅದೇ ಅದು ಎಲ್ಲ ದೈವ ದೇವರ ಆಶೀರ್ವಾದ ಇದೆ ನನ್ನ ಮೇಲೆ, ಹೌದು. ಇವ್ರು ಸಹ ಇಲ್ಲಿ ಅಂತ. ಸೊ ಇಲ್ಲಿ ಅದೇ ದೈವ ದೇವರು ಅಂತ ಹೇಳಿದ ಕೂಡಲೇ ಮಾರಿಯಮ್ಮ, ಹೌದು, ಪವರ್ಫುಲ್. ಇಲ್ಲಿ ಒಂದು ದೇವಸ್ಥಾನ, ಇದಕ್ಕೂ ಒಂದು ಹಿಸ್ಟ್ರಿ ಇದೆ. ನಾನು ಒಂದು ಇದರಲ್ಲಿ ಶಾರ್ಟ್ಸ್ ಅಲ್ಲಿ ಹೇಳಿದ್ದೆ ನಾನು ಮುಂಚೆನೆ. ಸೊ ನನ್ನ ಶಾರ್ಟ್ಸ್ ಅಲ್ಲಿ ಇದೆ, ಒಂದು ವರ್ಷ ಜಾಸ್ತಿ ಆಯ್ತು ಅದ ಹಾಕಿ. ಸೊ ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಮಾತ್ರ ಹೌದು. ಒಂದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಸೊ ನೀವು ಕೂಡ ಅವರ ಪಕ್ಕದಲ್ಲೇ ಇದ್ದೀರಾ, ಹೌದು. ದೂರ ಇಲ್ಲ ಇಲ್ಲ, ಜಾಸ್ತಿ. ಇಲ್ಲ. ಸೊ ನಿಮ್ಗೆ ಅವರ ಆಶೀರ್ವಾದ ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು, ದೇವಸ್ಥಾನ, ಸ್ಕೂಲ್, ಅಲ್ಲಿಂದಲೇ ಜರ್ನಿ ಸ್ಟಾರ್ಟ್ ಆಗಿ. ಸೊ ಹೌದು. ಸೊ ಇದರಿಂದ ನೀವು ಇವರಿಗೆ ಸ್ವಲ್ಪ ಆದಷ್ಟು ಸಹಾಯ ಮಾಡಿ, ಹೇಗೆ ಬೆಳೆಯಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಸೊ ಆದಷ್ಟು ನಿಮ್ಮನ್ನ ಗುರುತಿಸ್ಲಿ ಅನ್ನೋದು ಒಂದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ನನ್ನ ಒಂದು ದೇವರ ಹತ್ರ ಮನವಿ ಅಂತಾನೆ ಹೇಳ್ಬೋದು. ಎಲ್ಲಿಂದಾದ್ರೂ ನಿಮ್ಮ ಒಂದು ಲೈಫ್ ಒಂದು ಚೇಂಜ್ ಆಗ್ಲಿ, ನಿಮ್ಗೆ ತುಂಬಾ ಸಹಾಯ ಮಾಡುವವರು ಯಾರು ನೋಡ್ತಾ ಇದ್ರು, ಸಣ್ಣ ರೀತಿಯಲ್ಲಿ ಸಹಾಯ ಮಾಡಿ. ನನ್ನ ಹಣದ ರೂಪದಲ್ಲಿ ಅಂತಾನೆ ಹೇಳೋದಿಲ್ಲ. ಸೊ ಇವರ ಫೈನಾನ್ಷಿಯಲ್ ಲೆವೆಲ್ಸ್ ತುಂಬಾ ತುಂಬಾ ಅಂದ್ರೆ ತುಂಬಾ ಇದಿದೆ. ಅಂದ್ರೆ ಅಲ್ಲ, ಒಂದು ಲೆವೆಲ್ ಅಲ್ಲಿ ಅಷ್ಟಿಲ್ಲ. ಯಾಕಂದ್ರೆ ಇವರು ಕಲಿತಾ ಇದ್ದಾರೆ. ಇವರ ಒಂದು ಎಜುಕೇಶನ್ಗೆ ಈಗಿನ ಒಂದು ರೀತಿಯಲ್ಲಿ ತುಂಬಾ, ಅಂದ್ರೆ ಇವರಿಗೆ, ನೀವು ಕಲಿತಾ ಇರೋದು ಮಣಿಪಾಲದಲ್ಲಿ. ಮಣಿಪಾಲದಲ್ಲಿ. ಸೊ ಮಣಿಪಾಲದಲ್ಲಿ ಅಪ್ ಅಂಡ್ ಡೌನ್ ಮಾಡ್ಬೇಕಂದ್ರೂ, ಇವರು ಹೋಗಿ ಬರ್ಬೇಕಂದ್ರೂ ತುಂಬಾ ಖರ್ಚು ಇದೆ. ಸೊ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅಂತ ಪ್ರಾಬ್ಲಮ್ ಇದೆ. ಸೊ ಈ ಒಂದು ವಿಡಿಯೋದಿಂದ ಇವರಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ, ಸೊ ಇವರನ್ನ ಒಂದು ಪರ್ಸನಲ್ ಆಗಿ ಅಮ್ಮನಿಗೆ ಮತ್ತೆ ತಂಗಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ.
ಯಾಕಂದ್ರೆ ಇಷ್ಟೆಲ್ಲ ಅಚೀವ್ ಮಾಡ್ಬೇಕಂದ್ರೆ ಅವರು ಸಪೋರ್ಟ್. ಬ್ಯಾಕ್ ಬೋನ್ ಬೇಕು. ಎಲ್ಲಾ ಕಡೆ ಹೋಗುದಿದ್ರು ನನ್ನ ಅಮ್ಮ ತಂಗಿ ಒಟ್ಟಿಗೆ ಹೋಗ್ತೇವೆ ನಾವು. ಹೌದು ಯಾಕಂದ್ರೆ ಹುಡುಗಿ ಒಬ್ಳೆ ಹೋಗ್ತಿದ್ದಾರೆ ಅಂತ ಒಂದು ಪ್ರಚಾರ ಆಗ್ತದೆ. ಹೌದು, So, ಹೌದು. ಅದಕ್ಕೆ ಅಮ್ಮ ಎಲ್ಲಿಗೆ ಹೋದ್ರು ಸಹ ಸೇಫರ್ ಸೈಡ್ ಒಟ್ಟಿಗೆ ಇರ್ತಾರೆ ನಮ್ಗೆ. ಇಲ್ಲ ಇಲ್ಲ, ಈ ಒಂದು ವಿಷಯದಲ್ಲಿ ನಿಜವಾಗ್ಲೂ ಮೆಚ್ಚಲೇಬೇಕು ನಿಮ್ಮ ಅಮ್ಮನ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು. ನಿಮ್ಮ ಅಮ್ಮನ ವಿಷಯದಲ್ಲಿ ಅಂದ್ರೆ ನಾನು ಬರುವಾಗ ಒಂದು ಸಿಂಗಲ್ ಹ್ಯಾಂಡೆಡ್ ವುಮೆನ್ ಈ ಟೈಮಲ್ಲಿ ತುಂಬಾ ಕಷ್ಟ, ಅದು ತುಂಬಾ ಕಷ್ಟ. ಅದು ಕೂಡ ನಿಮ್ಮನ್ನ ಇಷ್ಟು ಒಂದು ಅವರೊಂದು ಗ್ರೋತ್ ಮಾಡಿದ್ದಾರೆ ಅಂದ್ರೆ ತುಂಬಾ ಅವಾರ್ಡ್ ಆಗಿರ್ಬೋದು, ಅವಾರ್ಡ್ ಫಂಕ್ಷನ್ ಆಗಿರ್ಬೋದು, ಯಾವ್ದಕ್ಕೊಂದು ಅಟೆಂಡ್ ಆಗ್ಬೇಕು ಅಂದ್ರೂ ಕೂಡ ತುಂಬಾ ಕಷ್ಟ ಇದೆ. ಸೊ ಅದೊಂದು ತುಂಬಾ ತುಂಬಾ ಒಂದು ಅವರ ಒಂದು ದೊಡ್ಡತನ. ಸೊ ಅವರಿಗೆ ನಾವು ಅವರ ಜೊತೆ ಮಾತಾಡ್ತೇವೆ. ಸೊ ಹಾಗೂ ನನ್ನನ್ನ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಒಬ್ರು ರೀಸನ್ ಇದ್ದಾರೆ, ಅವರನ್ನು ನಾನು ನಿಮ್ಗೆ ತೋರಿಸ್ತೇನೆ. ಸೊ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ನಾವಿಲ್ಲಿ ಬರೋದಕ್ಕೂ ಒಂದು ಸಣ್ಣ ಕಾರಣ ಅಂತ ಹೇಳ್ಬೋದು. ಸೊ ಸ್ಪಾರ್ಕ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿಂದ ಇವರ ಜೀವನ ತುಂಬಾ ಒಳ್ಳೇದಾಗ್ಲಿ, ಇವರನ್ನ ದೇವರು ತುಂಬಾ ಚೆನ್ನಾಗಿ ಅಂದ್ರೆ ಎತ್ತರಕ್ಕೆ ಬೆಳೆಸ್ಲಿ ಅಂತ ಹೇಳ್ತಾ ಇವರ ಜೊತೆ ನಮ್ಮ ಮಾತನ್ನ ಇಲ್ಲಿ ಸ್ಟಾಪ್ ಮಾಡ್ತೇವೆ. ಸೊ ಇನ್ನು ಕೆಲವು ಇವ್ರಿಗೆ ಇರ್ಬೋದು ಮರ್ತೋದಂತ ವಿಷಯಗಳಾಗಿರ್ಬೋದು ಅಥವಾ ಏನೋ ಆಗಿರ್ಬೋದು. Yes, ಒಂದು ಮೇನ್ ಹೇಳಿ. ರೀಸೆಂಟ್ ಆಗಿ ಓಮನ್ ಕಂಟ್ರಿಗೆ ಹೋಗಿ ಬಂದೆ. ಓಮನ್ ಅಂದ್ರೆ ರೆಕಾಗ್ನೈಸೇಷನ್ ಅಲ್ಲಿ ಕರೆದಿದ್ರು. ಸೊ ಹೇಗೆ ಆಯ್ತು? ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದ್ರು. ಸೊ ಅಲ್ಲಿಂದ ಒಬ್ರು ಅಂದ್ರೆ ಫಾಲೋವರ್ ಇದ್ರು ನಂದು. ಅವರು ನಂದು ಡೀಟೇಲ್ಸ್ ಎಲ್ಲ ಕೇಳಿದ್ರು. ನಂದು ಒಂದು PDF ಇದೆ, ಅದನ್ನ ಸೆಂಡ್ ಮಾಡಿದ್ದೆ. ಅವರಲ್ಲಿ ಕಮಿಟಿಯಲ್ಲಿ ಮೀಟಿಂಗ್ ಅಲ್ಲಿ ಇಟ್ರಂತೆ. ಸೊ ಅವರಿಗೆ ಎಲ್ಲಾ ಅಚೀವ್ಮೆಂಟ್ಸ್ ನೋಡಿ ಖುಷಿಯಾಗಿ ನಮ್ದು ಮಕ್ಕಳು ಸಹ ಈ ತರ ಗ್ರೋ ಆಗ್ಬೇಕು ಅಂತ ಹೇಳಿ, ಅಂದ್ರೆ ಅವರೇ ಪರ್ಸನಲ್ ಆಗಿ ಹೇಳಿದ್ರು. ಅಲ್ಲಿ ಮತ್ತೆ ಹೋದ್ಮೇಲೆ ಎಲ್ಲ ಖರ್ಚು ಕೂಡ ಅವರೇ ಹೋಗಿ ಬಂದದ್ದು. ಮೊನ್ನೆ ತಾನೇ ಹೋಗಿ ಬಂದೆ. ಹೌದಾ? ಸೊ ನಾನು ಇದು ನನಗೆ ತುಂಬಾ ಒಂದು ಫನ್ ಅಂತ ಅನ್ಸ್ತು ನೋಡಿ. ಎಲ್ಲೋ ಒಂದು ದೇಶ, ಓಮನ್ ದೇಶ, ಎಲ್ಲೋ ಒಂದು ಇಲ್ಲಿ ಸಣ್ಣ ಗ್ರಾಮದಿಂದ ಇವರು ಅಚೀವ್ಮೆಂಟ್ ಮಾಡಿದ್ದು, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೆಕಗ್ನೈಸ್ ಆಗಿ ಎಲ್ಲೋ ಒಂದು ಹೊರದೇಶದಲ್ಲಿ ಅವರೇ ಎಲ್ಲ ಖರ್ಚು ಮಾಡಿ ಇವರನ್ನ ರೆಕಗ್ನೈಸ್ ಮಾಡಿ ಸನ್ಮಾನಕ್ಕೋಸ್ಕರ ಕರೆಸಿದ್ದಾರೆ. ಅಂದ್ರೆ ನಮ್ಮ ಒಂದು ಗ್ರಾಮದಲ್ಲಿ ಇವು ಒಂದು ಮೇ ಬಿ ಎಲ್ಲ ಈ ಕಾಲೇಜಿಗೆಲ್ಲ ಹೋಗ್ಬಿಟ್ಟು ಬಂದ್ರೆ ಅವೈಲೇಬಲ್ ಇರೋ ಟೈಮ್ ಈ ನಮ್ಮ ಪಂಚಾಯಿತಿಯಲ್ಲಿ ಅಂದ್ರೆ ಪಂಚಾಯತಿ ಆವರಣದಲ್ಲಿ ಅಂದ್ರೆ ರೆಂಜಾಳ ಗ್ರಾಮ ಪಂಚಾಯತ್ ಆವರಣದಲ್ಲಿ ಇಷ್ಟೇ ಒಂದು ಕಾರ್ಕಳ ಒಂದು ತಾಲೂಕನ್ನೇ ಇಟ್ಕೊಳ್ಳೋಣ ನಾವು. ಎಷ್ಟೋ ದೊಡ್ಡ ಮಂದಿ ಇದ್ದಾರೆ, ಎಷ್ಟೋ ಪ್ರೋಗ್ರಾಮ್ಗಳಾಗ್ತಿರುತ್ತೆ, ಎಷ್ಟೊಂದು ಪ್ರೋಗ್ರಾಮ್ಗಳಾಗುತ್ತೆ. ಸ್ವಲ್ಪ ಇವರನ್ನ ರೆಕಗ್ನೈಸ್ ಮಾಡಿದಿದ್ರೆ ಎಲ್ಲೋ ಒಂದು ಆ ಕ್ರೆಡಿಟ್ ಅನ್ನ ಇವ್ರಿಗೂ ನಾವು ಕೊಡ್ಬೋದಿತ್ತು. ಸೊ ಹೆಲ್ಪ್ ಮಾಡಿದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತುಂಬಾ ಅವರು ಒಂದು 10-15 ಸರಿ ಹೇಳಿದ್ರು. ರಾಜೇಶ್ ರೆಂಜಾಳ ಸಂಸ್ಕೃತಿ ಸಿಂಚನದವರು, ಸೊ ಅವರ ಹೆಸರು ಹೇಳಿದ್ರು. ಸುನಿಲ್ ಕುಮಾರ್ MLA BJP ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಸಣ್ಣದೊಂದು ಹೆಲ್ಪ್ ಅಂತ ಹೇಳೋದಿಲ್ಲ ನಾನು, ಯಾಕಂದ್ರೆ ಇವರು ಮುಂದಿನ ಜೀವನಕ್ಕೆ ಹಣದ ಅವಶ್ಯಕತೆ ಈಗಿನ ಜನರೇಷನ್ ಅಲ್ಲಿ ತುಂಬಾ ಇದೆ. ಹಾಗಂತ ಇದನ್ನ ನೀವು ಬೇರೆ ರೀತಿಯಲ್ಲಿ ತಗೊಳ್ಬೇಡಿ ಪ್ಲೀಸ್. ನಾನು ಇದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಾನು ಅವರು ಯಾವುದೇ ರೀತಿಯಾಗಿ ನನಗೆ ಒಂದು ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಅಂತ ಹೇಳಿಲ್ಲ. ಅವರಿಗೆ ನಾನೇ ರಿಕ್ವೆಸ್ಟ್ ಮಾಡಿಬಿಟ್ಟು ನಾನೇ ಒಂದು ವಿಡಿಯೋ ಮಾಡಿದ್ದನ್ನ. ಸೊ ಈ ವಿಡಿಯೋ ಮಾಡುವಾಗ ನನಗೆ ಆ ಒಂದು ಬ್ಲಾಂಕ್ ಆಗಿ ನಾನು ಬಂದಿದ್ದಿಲ್ಲಿ. ಸೊ ಅವರ ಅಮ್ಮನನ್ನು ನೋಡಿದಾಗ ಅವರು ಪರಿಚಯದವರು, ಸೊ ಅವ್ರ ಮನೆ ಎಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ನನಗೆ ಗೊತ್ತಿರೋದ್ರಿಂದ ಅವರು ಈ ಒಂದು ವಿಡಿಯೋದಿಂದ ಹಾಗಾದ್ರೂ ಏನಾದ್ರು ಸಹಾಯ ಆಗ್ಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನಿಮ್ಮ ಒಂದು ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಾನು ಹಾರ್ಟ್ಫುಲಿ ಹೇಳ್ತಾ ಇದ್ದೇನೆ, ಇದರಿಂದ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ತುಂಬಾ ಮುಂದೆ ಹೋಗಿ ನೀವು ನಿಮ್ಮ ಅಚೀವ್ಮೆಂಟ್ ಸ್ಟಾಪ್ ಆಗದೆ ಇರಲಿ. ಇವನ್ನು ಇವಾಗ ಆಕ್ಚುಲಿ ನಾನು ಹೇಳೋದಾದ್ರೆ ಇವಾಗ ನಿಮ್ಮ ಒಂದು ಫಂಕ್ಷನ್ಗಳಲ್ಲಿ ಅಂದ್ರೆ MC ಎಲ್ಲ ಆಗಿದೆ, ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ನಿಮ್ಗೆ ತುಂಬಾ ಒಂದು ಹೆಸರು ಆಗ್ಲಿ, ಎಲ್ಲ ಕಡೆ ನೀವು ಒಂದು ಜ್ಯೋತಿ ಬೆಳಗ್ಲಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ. ಸೊ ಟೇಕ್ ಕೇರ್, ನಿಮ್ಗೆ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಸೊ ಬಾಯ್. ಸೊ ಅವರ ಅಮ್ಮನ ಜೊತೆ ಅವರಿಗೂ ಸ್ವಲ್ಪ ಅವರ ಬಗ್ಗೆ ಹೇಳಲಿಕ್ಕೆ, ಅವರ ಬಗ್ಗೆ ಒಂದು ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೆ, ಅವ್ರು ಬೇಡ ಅಂತಾನೆ ಹೇಳಿದ್ರು. ಬಟ್ ಅವರ ಒಂದು ಕಷ್ಟ ಇವಾಗ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಮಗಳು ಎಲ್ಲೂ ಬಿಟ್ಕೊಡ್ಲಿಲ್ಲ ತಾಯಿಯನ್ನ. ಈಗಿನ ಜನರೇಷನ್ ಅಲ್ಲಿ ಹೆಣ್ಣು ಮಕ್ಕಳನ್ನ ಬೆಳೆಸೋದಂದ್ರೆ ತುಂಬಾ ಕಷ್ಟದ ವಿಷಯ. ಅಂತದ್ರಲ್ಲೂ ಇಂತಹ ಒಂದು ಪ್ರತಿಭೆಗೆ ಹೆಲ್ಪ್ ಮಾಡಿ, ಇಂತಹ ಒಂದು ಪ್ರತಿಭೆ ಅವರು ಹೇಳಿದ್ರು ಎಲ್ಲೂ ಹೋದಾಗ ನನ್ನ ತಾಯಿ ಮತ್ತು ನನ್ನ ತಂಗಿ ಇಬ್ರು ಜೊತೆಯಲ್ಲಿದ್ರು ಅಂತ. ಸೊ ಇವರ ಜೊತೆ ಮಾತಾಡೋಣ. ಸೊ ಇವರ ಬಗ್ಗೆ ಕೇಳೋಣ, ಇವರು ಏನೇನ್ ಕಷ್ಟಪಟ್ರು, ಏನೇನ್ ಆಯ್ತು ಇವರ ಜೀವ, ಅಂದ್ರೆ ಇವರು ಹೇಗೆ ಎಲ್ಲ ಮಗಳ ಬಗ್ಗೆ ಹೆಮ್ಮೆಯಿಂದ ಇದ್ದಾರೆ. ಮೇಡಮ್ ನಮಸ್ತೆ. ಸೊ ನಾನು ಫಸ್ಟ್ ನಾನು ಇಲ್ಲಿ ಬಂದಾಗ ನಾನು ಹೇಳಿದೆ, ಅವ್ರ ಹತ್ರ ಕೂಡ ಹೇಳಿದೆ, ನಿಮ್ಮ ಪರಿಚಯ ನನಗೆ ಮುಂಚೆಯಿಂದಲೇ ಇತ್ತು. ಸೊ ನಿಮ್ಗೆ ನಿಮ್ಮ ಮಗಳ ಒಂದು ಬೆಳವಣಿಗೆಯಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಂದ್ರೆ ಹೇಗಿತ್ತು? ನೀವು ಸಪೋರ್ಟ್ ಎಲ್ಲ, ಕೆಲವರು ಅಂದ್ರೆ ಮಕ್ಕಳು ಸ್ವಲ್ಪ ಇದ್ ಮಾಡ್ತಾ ಇದಾರೆ ಅಂದ್ರೆ ಕೆಲವು ಅಪ್ಪ ಅಮ್ಮ ಸಪೋರ್ಟ್ ಮಾಡಲ್ಲ.
ನೀವು ಹೇಗೆ ನಿಮ್ದು ಅಂದ್ರೆ ಹೇಗಿತ್ತು, ನೀವು ಹೇಗೆ ಎಲ್ಲ ಸಪೋರ್ಟ್ ಅಂದ್ರೆ ನಿಮ್ಗೆ ಯಾವ ರೀತಿ ಒಂದು ಸಪೋರ್ಟ್ ಮಾಡೋಣ ಅಂತ ಅನಿಸ್ತು? ನನ್ಗೆ ಕೂಡ ಅಚೀವ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಶಾಲೆ ಹೋಗುವಾಗ. ಅಂದ್ರೆ ಮಗಳು ಒಂದು ಅಚೀವ್ ಮಾಡ್ಬೇಕು ಅಂತ. ಅಲ್ಲ ನಾನ್ ಕೂಡ ಶಾಲೆ ಹೋಗುವಾಗ ನೀವು ಓಕೆ ಓಕೆ. ಎಲ್ಲದ್ರಲ್ಲಿಯೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಹಾ ಹಾ ನನ್ಗೆ ಅರ್ಧದಲ್ಲಿ ಶಾಲೆ ನಿಲ್ತು. ನನ್ನ ಮಕ್ಕಳು ಎಜುಕೇಶನ್ ಎಲ್ಲ ಹೋಗಿ ಹೀಗೆ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡ್ಬೇಕು, ಎಲ್ಲದ್ರಲ್ಲಿ ಇರ್ಬೇಕಂತ. ಸೊ ನಿಮ್ಮ ಕನಸನ್ನ ನಿಮ್ಮ ಮಕ್ಕಳಲ್ಲಿ ನೀವು ಮಕ್ಕಳಲ್ಲಿ ಕಾಣ್ತಾ ಇದ್ದೀರಾ. ಹೌದು, ಓಕೆ. ಸೊ ಇಂತ ಒಂದು ತಂದೆ ತಾಯಿಗಳು ಸಿಗೋದು ಅಪರೂಪ. ಯಾಕಂದ್ರೆ ನಮ್ಮ ಒಂದು ಆಗ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಮಾಡ್ಬೇಕು ಅಂತ ಒಂದು ಆಸೆ. ಸೊ ನಿಮ್ಮ ಮಗಳು ಅಂದ್ರೆ ಇವಾಗ ರಕ್ಷಾ ಅವರು ಸ್ವಲ್ಪ ಆಕ್ಟಿವ್ ಇದ್ದಾರೆ, ಅವ್ರು ಮಾಡ್ತಾರೆ ಅಂತ ನಿಮ್ಗೆ ಯಾವಾಗ ಅನ್ಸ್ತು? ಅವಳು ಚಿಕ್ಕಂದಿನಿಂದಲೂ ಬಾರಿ ಹುಷಾರು ಓಕೆ ಎಲ್ಲದ್ರಲ್ಲಿ ಕೂಡ. ಓಕೆ. ಸೊ ಇದು ನಿಮ್ಮಿಂದಲೇ ಬಂದಿದ್ದು, ಯಾಕಂದ್ರೆ ನಿಮ್ಮ ಒಂದು ಒಂದು ಮಾರ್ಗದರ್ಶನದಲ್ಲಿ ಅವರು ಈ ಒಂದು ಇದು ಮಾಡಿದ್ದಾರೆ. ಅಂದ್ರೆ ಅವರ ಪ್ರತಿಭೆ ಕೂಡ ಇದೆ, ಬಟ್ ನೀವು ಒಂದು ಅಷ್ಟು ಹೆಲ್ಪ್ ಮಾಡಿದೀರಾ. ಸೊ ನಾನು ನಿಮ್ಗೆ ಒಂದು ಕೇಳೋದು, ಇವಾಗ ನಿಮ್ಗೆ ಕೇಳಬೇಕಾಗಿರೋ ಮೈನ್ ಕ್ವಶನ್ ಏನಂದ್ರೆ ಫೈನಾನ್ಷಿಯಲ್, ಅಂದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಆ ಒಂದು ಅವಾರ್ಡ್ ಸನ್ಮಾನ ಅಂತ ಹೇಳುದು ನಾವು, ಅದ್ರ ಕಷ್ಟ ತುಂಬಾ ಇದೆ, ತುಂಬಾ ಕಷ್ಟ ಇದೆ. ಸೊ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದಾರಾ ಏನೋ? ನಾನು ಬಿಡಿ ಕಟ್ತಾನೆ ಜೀವನ ಸಾಗಿಸ್ತಾ ಇದ್ದೆ ಮುಂಚಿನಿಂದಲೂ ಕೂಡ. ಕೊರೋನಾ ಬಂದ ನಂತರ ಸ್ವಲ್ಪ ಕಷ್ಟ ಆಯಿತು ಜೀವನ ಸಾಗಿಸೋದು, ಮಕ್ಕಳಿಗೆಲ್ಲ ಖರ್ಚಿಗೆಲ್ಲ ಕೊಡಲಿಕ್ಕೆ ಕಷ್ಟ ಆಯಿತು. ಅದ ನಂತರ ಪ್ರಭಾತ್ ಟೀಚರ್ ಅಂತ ಒಬ್ರು ಇದ್ರು ಟೀಚರ್, ಅವರ ಹತ್ರ ನಾನು ಹೇಳಿದೆ, ನನಗೆ ಕೆಲಸ ಇದ್ರೆ ಕೊಡಿಸ್ತೀರಾ, ಯಾರ ಹತ್ರ ಆದರೂ ಹೇಳಿ ಅಂತ ಗುರ್ತುಂಟಂತ ಹೇಳಿದೆ. ಆಗ ಅವರ ತಮ್ಮನ ಫ್ಯಾಕ್ಟ್ರಿಯಲ್ಲಿ, ಮಹಾಮಾಯಿ ಸ್ವೀಟ್ ಫ್ಯಾಕ್ಟ್ರಿಯಲ್ಲಿ ನನಗೆ ಕೆಲಸ ಉಂಟು, ಹೋಗೋದಾದ್ರೆ ಹೇಳ್ತೀನಿ ಬರ್ತೀಯಾ ಅಂತ ಕೇಳಿದರು. ಪ್ರವೀಣ್ ಪೂಜಾರಿ ಅಂತ, ಅವರದ್ದು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ, 3 ವರ್ಷ ಮಾಡಿದೆ ಅಲ್ಲಿ. ಅನಿತಾ ಮತ್ತು ಎಲ್ಲ ವರ್ಕರ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ, ರಕ್ಷಿತಾ ಎಲ್ಲ ಇದ್ದರು, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ವಿ ನಾವು. ತುಂಬ ಥ್ಯಾಂಕ್ಸ್ ಅವರಿಗೆಲ್ಲ. ಸಣ್ಣ ಮಟ್ಟದಲ್ಲಿ ಬೀಡಿ ಕಟ್ಟಿ ಎಲ್ಲ ಇದು ಮಾಡ್ತೀರಾ. ಸೊ ನಿಮ್ಗೆ ಜೀವನದಲ್ಲಿ ಒಂದು ಫೈನಾನ್ಷಿಯಲ್ ಹೇಗೆ ಇದೆ ನಿಮ್ದು? ಮ್ಯಾಚ್ಗೆಲ್ಲ ಹೋಗುವಾಗ ರಾಜೇಶ್ ರಂಜಾಳ ಅವರು ಮತ್ತೆ ಸುನಿಲ್ ಕುಮಾರ್ ಅವರು ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಎಜುಕೇಶನ್ಗೆಲ್ಲ ರಾಜೇಶ್ ರಂಜಾಳ ಅವರು ಹೆಲ್ಪ್ ಮಾಡಿದ್ದಾರೆ, ಆದ್ರೂ ಫೈನಾನ್ಷಿಯಲ್ ಲೆವೆಲ್ ಅಷ್ಟಕ್ಕಷ್ಟೇ. ಸೊ ಇವಾಗ ನಿಮ್ಗೆ ನಾನು ಕೇಳೋದು ಅಂದ್ರೆ ಇವಾಗ ನಿಮ್ಮ ಮಗಳು ಅಂದ್ರೆ ಇವಾಗ ನೋಡಿ ಹೇಳಿದ್ರು ಹೊರದೇಶಕ್ಕೆಲ್ಲ ಹೋಗಿ ಬಂದ್ರು ಅಂತ. ನಾನು ಅಂದ್ಕೊಂಡೆ ಕರ್ನಾಟಕಕ್ಕೆ ಎಷ್ಟೋ ಸಮಯದ ನಂತರ ಒಂದು ಅವಾರ್ಡ್ ಬಂದಾಗ, ಒಂದು ಪ್ರಶಸ್ತಿ ಬಂದಾಗ ಇವಾಗ ಜನರು ನಮ್ಮ ಊರಿನವರು ಬಿಡೋಣ ಎಂದು ರೆಫರ್ ಆಗಿರೋದು ಕರ್ನಾಟಕ ಸ್ಟೇಟ್ಗೆ, ಅಲ್ಲಿಂದ ಆದ್ರೂ ಇದ್ರು ಅಂತ ಕೇಳುವಾಗ ಯಾರು ಇಲ್ಲ, ಒಂದು ನಮ್ಮ ಕಂಚಿಕರ ಪಟ್ಟ ಅಂತ ಹೇಳಿದ್ರು, ಫ್ರೆಂಡ್ ಸರ್ಕಲ್ ಅಷ್ಟೇ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಅಂತ ಹೇಳಿದ್ರು. ನಿಮ್ಗೆ ಎಷ್ಟು ಬೇಜಾರಾಯ್ತು ಅಮ್ಮ? ಬೇಜಾರಾಯ್ತು. ಊರಿಂದ ಅದು ವಿನ್ ಆಗಿ ಬಂದ್ರು ಕೂಡ ಯಾರು ಸಹ ಯಾವಾಗ ಬರ್ತಾರ ಅಂತ ಕೇಳುವವರಿಲ್ಲ. ಇಲ್ಲ, ಒಂದ್ 2-3 ಮಂದಿ ಬಿಟ್ಟು, ಶೋಭಾ ವಿನೋದ್ ಅವರೆಲ್ಲ ಬೇರೆ ಯಾರು ಇಲ್ಲ. ನಿಮ್ಗೆ ಅಷ್ಟು ರೆಕಗ್ನೈಸ್ ಆಗಿ ಒಂದ್ 2-3 ಮಂದಿ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಬರ್ತಾರಂತ ಕೇಳುವವರಿಲ್ಲ. ಅದೇ ಬೇಜಾರಾಗ್ತದೆ. ಅಲ್ಲ, ಬೇಜಾರಾಗುವುದೇ, ಯಾಕಂದ್ರೆ ಒಂದು ಮಗಳು ನೀವು ಹೇಳಿದಾಗೆ ನನ್ನ ಒಂದು ನನ್ಗೆ ಆಗಿರೋದನ್ನ ಒಂದು ಮಗಳು ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ನಿಮ್ಗೆ ಒಂದು ಪ್ರೌಡ್ ಮೂಮೆಂಟ್. ಸೊ ಆ ಪ್ರೌಡ್ ಮೂಮೆಂಟ್ ಅಲ್ಲಿ ನಿಮ್ಮ ಮಗಳನ್ನ ಒಂದು ಅಪ್ರಿಶಿಯೇಟ್ ಮಾಡಿ ಒಂದು ಸ್ವಲ್ಪ ಪುಷ್ ಮಾಡೋರು, ಅಂದ್ರೆ ಊರಿನವ್ರು ರೆಕಗ್ನೈಸ್ ಮಾಡಿದಿದ್ರೆ ಆ ಅಮ್ಮನ ಜೀವನ ಸಾರ್ಥಕ ಅನ್ನೋದೊಂದು ನನ್ನ ಒಂದು ಭಾವನೆ. ಅದು ನಿಮ್ಗೆ ಸಿಗ್ಲಿಲ್ಲ, ತುಂಬಾ ಬೇಜಾರಿದೆ. ಸೊ ಮುಂದೆ ಅಂದ್ರೆ ನಿಮ್ಗೆ ಇವಾಗ ನಾನು ಅಂದ್ರೆ ಒಂದು ನಿಮ್ಗೆ ಇಬ್ರು ಹೆಣ್ಮಕ್ಳು, ಸೊ ಇನ್ನೊಬ್ರು ಏನ್ ಮಾಡ್ತಾ ಇದ್ದಾರೆ? MBA ಮಾಡ್ತಾ ಇದ್ದಾರೆ. ಸೊ ಅವರು ಇವ್ರ ರೀತಿ ಸ್ವಲ್ಪ ಇದ್ದಾರೆ, ಆಕ್ಟಿವ್ ಇಲ್ಲ, ಸ್ಪೋರ್ಟ್ಸ್ ಅಲ್ಲಿ ಇಬ್ರು ಕೂಡ ಆಕ್ಟಿವ್ ಇದ್ದಾರೆ. ಸೊ ಅಷ್ಟಿದ್ದು ಕೂಡ ನಿಮ್ಗೆ ಖರ್ಚು ಅದು ಇದು ಅಂತ ಹೇಳಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಸೊ ನೋಡಿ, ನಾನು ಇದನ್ನ ಯಾಕೆ ನಾನು ಅವ್ರಿಗೆ ಹೇಳಲಿಕ್ಕೆ ಮನಸ್ಸಿಲ್ಲ, ಅವ್ರು ಆವಾಗ್ಲಿಂದ ಹೇಳ್ತಿದ್ರು ಬೇಡ ಇದನ್ನೆಲ್ಲ ಕೇಳೋದು ಬೇಡ ಅಂತ ಹೇಳ್ಬಿಟ್ಟು, ಮತ್ತೆ ಬೇರೆ ಬೇರೆ ರೀತಿ ಆಗ್ತದೆ ಅಂತ ಹೇಳಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಈ ವಿಷಯ ಅಂತ ಹೇಳೋದಾದ್ರೆ, ನಾನು ಅವ್ರನ್ನ ಹೇಳ್ದೆ, ನಾನು ಇಲ್ಲ ಅದನ್ನೆಲ್ಲ ಕೇಳೋದಿಲ್ಲ ಅಂತ. ಇವಾಗ ನಾನು ಕೇಳಿದಾಗ ಸ್ವಲ್ಪ ನರ್ವಸ್ ಆಗ್ತಾ ಇದ್ದಾರೆ, ಮಾತು ಸಹ ಆಡ್ತಾ ಇಲ್ಲ ಅವರು. ಮಗಳು ಅಷ್ಟು ಒಂದು ಅವಾರ್ಡ್ ತಗೊಂಡು ಬಂದ್ರು ಕೂಡ ಯಾರು ಒಂದು ರೆಕಗ್ನೈಸ್ ಮಾಡ್ಲಿಲ್ಲ ಅನ್ನೋ ಬೇಜಾರು ಎಷ್ಟಿದೆ ಅಂತ ಅವ್ರ ಫೇಸ್ ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ. ಸೊ ಇದೇ ನನ್ನ ಒಂದು ಇವರ ಜೊತೆ. ಸೊ ನನ್ಗೆ ಇವ್ರ ಹತ್ರ ಮಾತಾಡ್ಲಿಕ್ಕೂ ಕೂಡ ಅಷ್ಟು ಇದಾಗ್ತಾ ಇಲ್ಲ, ಯಾಕಂದ್ರೆ ಇವ್ರು ಬೇಜಾರು ಎಷ್ಟಿದೆ ಅಂತ ಇವ್ರ ಫೇಸ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಏನ್ ಮಾಡೋದು, ನಮ್ ಜೀವನನ ಇಷ್ಟು ಅಂತ ಹೇಳ್ಬಿಟ್ಟು ಇವ್ರು ಒಂದು ಮಾತು ಹೇಳಿದ್ರು ನನ್ಗೆ, ಶ್ರೀಮಂತರ ಮಕ್ಕಳು ಏನಾದ್ರು ಒಂದು ಅವಾರ್ಡ್ ಏನಾದ್ರು ತಗೊಂಡಿದ್ರೆ ಇಷ್ಟೇ ಕಡೆಗಣಿಸಿದ್ರ ಅಂತ. ಇದು ಎಲ್ಲೋ ಒಂದು ಕಡೆ ನಿಜ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಇವರು ಇವಾಗ ಹೇಳಿಲ್ಲ ಅಂದ್ರು 1-2-3 ಸಲ ನಾವು ಮಾತಾಡುವಾಗ ಎಲ್ಲೋ ಒಂದು ಕಡೆ ನಿಜವಾಗ್ಲು ಇದೊಂದು ಟ್ರೆಂಡ್ ಆಗಿ ಹೋಗಿದ್ಯಾ. ಸೊ ಇದನ್ನ ಟ್ರೆಂಡ್ ಅನ್ನ ನಾವು ಮುರಿಯೋಣ. ನಮ್ಮ ಕರ್ನಾಟಕದ ಜನರು ಎಲ್ಲರೂ ನೀವು ಎಲ್ಲ ಒಗ್ಗಟ್ಟಾಗಿ ಇವರಿಗೊಂದು ತುಂಬಾ ತುಂಬಾ ಒಂದು ರೆಕಗ್ನೈಸ್ ಮಾಡಿ
ಸೊ ಇವರು ನಿನ್ನೆ ನಾನು ಇವಾಗಲೇ ಹೇಳ್ದಾಗೆ ನಿನ್ನೆ ಒಂದು ಹಾಕಿದ ಒಂದು ಪೋಸ್ಟ್ 2 ಮಿಲಿಯನ್ ಕ್ರಾಸ್ ಆಯಿತು ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ. ಸೊ ಆ ವಿಡಿಯೋ ನೋಡಿ ಇವರಿಗೆ ಏನೂ ಆಗೋದಿಲ್ಲ, ಒಂದು ವ್ಯೂಸ್ ಬಂತು ಅಂತ ಹೇಳ್ಬೋದು ಅಷ್ಟೇ. ಸೊ ಇನ್ನೊಬ್ರು ಅಂದ್ರೆ ನಾನು ಇಲ್ಲಿ ಬರೋಕೆ ಕಾರಣ ಇನ್ನೊಬ್ರು ಇದ್ದಾರೆ, ಸೊ ಅವರನ್ನ ನಾನು ಮೀಟ್ ಮಾಡಿಸ್ತೇನೆ. ಸೊ ಅವರು ಇವ್ರು ಹೇಳಿದಾಗೆ ಶೋಭಾ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಮತ್ತೊಬ್ರು ವಿನೋದ್ ಅಂತ ಇದ್ದಾರೆ, ಓಕೆ ಓಕೆ ನೇತ್ರ ಹತ್ರ ಇಲ್ಲೆಲ್ಲ ಇದ್ದಾರೆ. ಸೊ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇವ್ರು ಹೇಳಿದ್ರು ಮತ್ತೆ ಪಂಚಾಯತ್ ಅವರೊಂದು ಮನೆಗೆ ಬಂದು ಸನ್ಮಾನ ಎಲ್ಲ ಮಾಡಿದ್ದಾರೆ. ಸನ್ಮಾನ ಅದು ಹೇಳಿದ್ರು, ಹೌದು. ಅದಕ್ಕೆ ಇದು ಬ್ಯಾನರ್ ಹಾಕಿದ್ರು, ಅವರ ಹೆಸರನ್ನ ಹಾಕಿಲ್ಲ. ಅವರು ಎಷ್ಟು ದೊಡ್ಡ ಮನ್ಸಂದ್ರೆ ರಂಜಾಳ ಗ್ರಾಮಸ್ಥರ ಅಂತ ಹಾಕಿದ್ರು. ಸೊ ಅದನ್ನಾದ್ರೂ ನೋಡ್ಬಿಟ್ಟು ನಮ್ಮ ಗ್ರಾಮಸ್ಥರು ಅದು ಕೂಡ ಹಾಕುವಾಗ ಅವಳಿಗೆ ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ರು, ಆದ್ರೂ ಕೂಡ ಹಾಕಿದ್ದಾರೆ. ಅವಳು ಹಾಸ್ಪಿಟಲ್ ಅಲ್ಲಿ ಇದ್ರು. ಹೌದಾ? ಸೊ ಅದೇ ನೋಡಿ ನಾನು ಹೇಳೋದು, ಇದನ್ನ ನಾನು ಇನ್ಕ್ಲೂಡೆಡ್ ನನ್ಗೂ ಕೂಡ ಹೇಳ್ತಾ ಇದ್ದೇನೆ. ನಾನು ರಂಜಾಳ ಗ್ರಾಮಸ್ಥರು ಅಂತ ಹೇಳಿದ ಕೂಡ ಅವರೇ ಅಂತ ಹೇಳ್ತಾ ಇಲ್ಲ, ಇವನ್ ನಾನು ಅದನ್ನ ನೋಡಿದ್ದೆ. ನಾನು ಅದನ್ನ ಅಷ್ಟು ನಾನು ಏನು ಮನಸ್ಸಿಗೆ ಹಾಕಲಿಲ್ಲ. ಎಲ್ರು ಹಾಕ್ಲೇ ಇಲ್ಲ ಅಥವಾ ಇಲ್ವಾ, ಕೆಲವರಿಗೆ ಇಲ್ಲಿ ತುಂಬಾ ಒಂದು ಇವರ ಅಂದ್ರೆ ಹತ್ರದಲ್ಲಿ ತುಂಬಾ ಒಂದು ರೆಕಗ್ನೈಸ್ಡ್ ಪೀಪಲ್ ಇದ್ದಾರೆ. ಸೊ ಅವ್ರಿಗೆ ಒಂದೊಂದು ಹಾಕ್ಬೋದಿತ್ತು. ಸೊ ಹಾಕುವಾಗಲ್ಲ, ಇವಾಗ ನಾನು ಹೇಳಿದಲ್ಲ, ಒಂದು ಕಾರ್ಕಳದ ಹೆಣ್ಣು ಮಗಳು ತುಂಬಾ ಒಂದು ಅಲ್ಲಲ್ಲಿ ಪೋಸ್ಟರ್ಗಳು ಹಾಕಿದ್ದಾರೆ. ಸೊ ಅದೇ ರೀತಿಯಲ್ಲಿ ಒಂದು ಸಣ್ಣ ಸಣ್ಣ ರೀತಿಯಲ್ಲಿ ಪೋಸ್ಟರ್ ಹಾಕಿದ್ರು ಕೂಡ ಈ ವಿಡಿಯೋ ನಾನು ಇವತ್ತು ಮಾಡೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಹುಡುಕಿ ಎಲ್ಲೋ ಬರ್ತಾರೆ. ಸೊ ನಾನು ಇಲ್ಲಿ ನನಗೆ ಇವರು ಇಲ್ಲಿಯವರು ರಂಜಾಳ ರಕ್ಷಾ ಪೂಜಾರಿ ನನಗೆ ಎಲ್ಲೋ ಒಂದು ಹೆಸರು ಕೇಳಿದ್ರು, ನೋಡೋಣ ಅಷ್ಟೊಂದು ಅವಾರ್ಡ್ ಸಿಕ್ಕಿದೆ ಯಾಕೆ ಅಂತ ಹೇಳ್ಬಿಟ್ಟು ನೋಡಿ ಬಂದಿದ್ದು. ಸೊ ಇದಕ್ಕೆ ಕಾರಣ ಆದವರ ಜೊತೆ ಮಾತಾಡೋಣ. ಸೊ ನೆಕ್ಸ್ಟ್ ಇವಾಗ ಬಿಲ್ಲವ ಸಂಘಗಳೆಲ್ಲ ಬಜಗೋಳಿ ಬಿಲ್ಲವ ಸಂಘ ಇಲ್ಲಿದ್ದು ನಮ್ಮ ಗ್ರಾಮ ಸಮಿತಿ ಎಲ್ಲ ರೆಕಗ್ನೈಸ್ ಮಾಡಿದ್ದಾರೆ. ಅದೇ ಸ್ವಲ್ಪ ಅಂದ್ರೆ ನಾನು ಯಾರು ರೆಕಗ್ನೈಸ್ ಮಾಡಿಲ್ಲ, ಯಾರು ಇದು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಮಾಡಿದ್ದಾರೆ. ಆದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕಿತ್ತು. ಎಲ್ಲೋ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವರು ಹೇಳ್ತಾ ಇದ್ದಾರೆ, ಹೆಸರೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ದೊಡ್ಡ ಮಟ್ಟದಲ್ಲಿ ಆಗಿರೋದು ಸಣ್ಣ ಮಟ್ಟದಲ್ಲಿ ಆಗಿದೆ. ಸಣ್ಣ ಮಟ್ಟಕ್ಕಿಂತ ಇವರು ಮಾಡಿರೋ ಅಚೀವ್ಮೆಂಟ್ಗೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಆಗಿರ್ಬೇಕಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಫೈನಲ್ ಆಗಿ ನಿಮ್ಗೆ ಏನಾದ್ರೂ ಒಂದು ಸಂದೇಶ ಕೊಡೋಕಿದ್ರೆ, ಅಂದ್ರೆ ಯುವ ಪೀಳಿಗೆಗೆ, ಅಂದ್ರೆ ಇವಾಗ ನಿಮ್ಮ ಮಗಳು ಸಾಧನೆ ಮಾಡಿದಾಗೆ ಕೆಲವು ತಂದೆ ತಾಯಿಗಳಿಗೆ ಹೇಳ್ಬೋದಿತ್ತು, ಅಂದ್ರೆ ಹೇಳ್ಬೇಕಿತ್ತು ಅಂತ ಇರೋದಾದ್ರೆ, ಅಂದ್ರೆ ಎಲ್ರು ಈ ರೀತಿ ಸಪೋರ್ಟ್ ಮಾಡಲ್ಲ ನಿಮ್ ರೀತಿ. ಸೊ ಏನಾದ್ರು ಹೇಳೋಕಿದ್ರೆ ಹೇಳ್ಬೋದು. ಇಲ್ಲ, ಮಕ್ಕಳು ಅಚೀವ್ ಮಾಡುದಾದ್ರೆ ನಮ್ಮ ಪೇರೆಂಟ್ಸ್ ಆದವರು ನಮ್ದೊಂದು ಕರ್ತವ್ಯ. ಅವರು ಎಂತ ಮಾಡ್ತಾರೆ, ಬೇರೆ ಬೇರೆ ದಾರಿಯಲ್ಲಿ ಹೋಗುದಲ್ಲ, ಒಳ್ಳೆ ದಾರಿಯಲ್ಲಿ ಹೋಗುದಾದ್ರೆ ಪೇರೆಂಟ್ಸ್ ಅವರಿಗೆ ಸಪೋರ್ಟ್ ಮಾಡ್ಬೇಕು. ಮಕ್ಕಳು ಕೂಡ ತಂದೆ ತಾಯಿಯನ್ನು ಕೇಳಿದಾಗೆ ಕೇಳ್ಬೇಕು. ಹೌದೌದು. ಸೊ ನೀವು ಇಬ್ರಿಗೂ ಹೇಳಿದ್ರಿ, ಮಕ್ಕಳು ಕೂಡ ತಂದೆ ತಾಯಿ ಹೇಳಿದಾಗೆ ಕೇಳ್ಬೇಕು, ತಂದೆ ತಾಯಿ ಸಪೋರ್ಟ್ ಮಾಡ್ಬೇಕು ಮಕ್ಕಳಿಗೆ. ಆದ್ರೆ ಆದ ಕಾರಣ ಮಾತ್ರ ಅಚೀವ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದ್ರೆ ಆಗುದಿಲ್ಲ. ಬೆನ್ನೆಲುಬಾಗಿ ಇರ್ಬೇಕು ನಾವು ಮಕ್ಕಳಿಗೆ. ಹೌದು, ನಿಜವಾಗ್ಲು ತುಂಬಾ ಒಂದು ಒಳ್ಳೆ ಮಾತು ಹೇಳಿದ್ರಿ ನೀವು. ಅಂಡ್ ತುಂಬಾ ಒಂದು ನಿಜವಾಗ್ಲು ಒಂದು ಎಜುಕೇಶನ್ ಅಂತ ಹೇಳೋದಕ್ಕಿಂತ ನಿಮ್ಗೆ ತುಂಬಾ ಒಂದು ನಾಲೆಜ್ ಇದೆ. ಅಂದ್ರೆ ನೀವು ಮಾತಾಡೋಕೆ ಗೊತ್ತಾಗುತ್ತೆ ಎಷ್ಟು ಒಂದು ನೀವು ಬ್ಯಾಕ್ ಬೋನ್ ಅಂದ್ರೆ ಅವರಿಗೆ ಒಂದು ತುಂಬಾ ಒಂದು ಸಪೋರ್ಟ್ ಮಾಡಿದ್ದೀರಿ ನಿಮ್ಮ ಮಗಳಿಗೆ. ಸೊ ಇದನ್ನು ಹೀಗೆ ಮುಂದುವರಿಸಿ, ನಮ್ಮವರು ನಮ್ಮ ಜನರು ನಿಮ್ಮನ್ನ ಕೈ ಬಿಡಲ್ಲ, ಗ್ಯಾರಂಟಿಯಾಗಿ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ. ಸೊ ಮಾರಮ್ಮ ದೇವರ ಹೌದು, ಪ್ರಾಣ್ಬೆಟ್ಟು ಮಾವಿರೆಡ್ಡಿ ಅವರದ್ದು ಆಶೀರ್ವಾದ ಕೂಡ, ಭಟ್ರ ಅವರದ್ದು ಆಶೀರ್ವಾದ. ಹೌದು, ಎಲ್ಲಿ ಹೋಗುದಿದ್ರು ಅವರ ಹತ್ರ ಪ್ರಸಾದ ತಕೊಂಡೇ ಹೋಗುದು. ಹೌದು. ಸೊ 100% ಸ್ವಲ್ಪ ಲೇಟ್ ಆಗಿದ್ರು ಕೂಡ ಅವರಿಗೆ ತುಂಬಾ ಒಳ್ಳೇದಾಗುತ್ತೆ. ಇದರಿಂದ 100% ಒಂದು 4 ಜನ ರೆಕಗ್ನೈಸ್ ಮಾಡಿ ಇವರಿಗೆ ಒಂದು ಇದು ಮಾಡ್ತಾರೆ ಅಂತ ಹೇಳ್ತಾ. ಸೊ ಏನಾದ್ರು ಹೇಳಿಕ್ಕಿದ್ಯಾ? ಅಲ್ಲ, ಇಲ್ಲ, ಇದು ಅಚೀವ್ ಇನ್ನು ಬೇರೆ ಮಕ್ಕಳು ಕೂಡ ಮಾಡ್ಬೇಕು. ನಮ್ದು ಮಕ್ಳು ಅಂತ ಇಲ್ಲ, ಎಲ್ಲಾ ಮಕ್ಕಳು ಅಚೀವ್ ಮಾಡಿ ನಮ್ಗೆ ಭಾರಿ ಖುಷಿ. ಯಾರೇ ಮಕ್ಕಳು ಯಾವ್ದ್ರಲ್ಲಿ ಅಚೀವ್ ಮಾಡಿದ್ರು ನಮ್ಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದು ನಿಮ್ಮ ಒಳ್ಳೆ ಮನಸ್ಸು ದೊಡ್ಡ ಮನಸ್ಸು ಅಂತ ಹೇಳಿದ ಆ ದೊಡ್ಡ ಮನಸ್ಸಿಗೆ ನಿಮ್ಗೆ ಪ್ರತಿಫಲ 100% ಸಿಗುತ್ತೆ. ಎಲ್ಲ ರೀತಿಯಲ್ಲೂ ದೇವರು ನಮ್ಗೆ ಒಳ್ಳೇದ ರೀತಿ ಮಾಡ್ಲಿ ಅಂತ. ಸೊ ಓಕೆ ಅಮ್ಮ, ಮತ್ತೆ ಇನ್ನೊಂದ್ಸರಿ ಸಿಗೋಣ. ಹೌದು, ಎಸ್. ಸೊ ಇಷ್ಟು ಟೈಮ್ ನಾನಾಗಿರ್ಬೋದು, ರಕ್ಷಾ ಅವರಾಗಿರ್ಬೋದು, ಅವರ ಅಮ್ಮ ಆಗಿರ್ಬೋದು, ಹೇಳಿದಂತ ಹೆಸರು ಶೋಭಾ ಅಂತ ಇನ್ನೊಂದು 4-5 ಜನ ಇದ್ದಾರೆ. ಬಟ್ ಪ್ರೆಸೆಂಟ್ ಇವರ ಸ್ಟೇಟಸ್ ನೋಡಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಇವ್ರ ಬಗ್ಗೆ ನಾನು ಅಂದ್ರೆ ಇವಾಗ್ಲೂ ಕೂಡ ವಿಡಿಯೋ ಮಾಡೋಣ ಅಂತ ಹೇಳಿದ್ರು ಕೂಡ ಇಲ್ಲ ನಾನು ವಿಡಿಯೋಗೆ ಎಲ್ಲ ಬರೋದಿಲ್ಲ. ಸೊ ಸೊ ನಾನು ನಿಮ್ಗೆ ಹೇಳೋದು ಅಂದ್ರೆ, ಇವಾಗ ನೀವು ಇವರಿಗೆ ಒಂದು ಏನು ಪ್ರತಿಫಲನ ಅಪೇಕ್ಷೆ ಮಾಡದೆ ಒಂದು ವಿಡಿಯೋ ಅಂದ್ರೆ ಸ್ಟೇಟಸ್ ಎಲ್ಲ ಮಾಡಿದ್ರಿ. ಸೊ ಇವರಿಬ್ರು ಹೇಳಿದ್ರು, ಅವರು ಫ್ಲೆಕ್ಸ್ ಹಾಕಿದ್ರು ಕೂಡ ಅವರ ಹೆಸರು ಹಾಕದೆ ರಂಜಾಳ ಗ್ರಾಮಸ್ಥರು ಅಂತ ಹಾಕಿದ್ರು. ಸೊ ಏನು ಅಂದ್ರೆ ನಿಮ್ಗೆ ಒಂದು ಏನ್ ಮೈಂಡ್ ಥಾಟ್ ಬಂತು, ಅಂದ್ರೆ ಯಾವ ರೀತಿ ನಿಮ್ಗೆ ಒಂದು ಇವರಿಗೆ ಒಂದು ಹೆಲ್ಪ್ ಮಾಡೋಣ ಅಂತ ಅನಿಸ್ತು?
ಅವರಿಗೆ ಹೆಲ್ಪ್ ಅಂತ ಏನಿಲ್ಲ, ಅಂದ್ರೆ ಇಂಥ ಮಕ್ಕಳನ್ನು ಪಡೆಯಲಿಕ್ಕೆ ಪುಣ್ಯ ಮಾಡಿರ್ಬೇಕು ತಾಯಿ. ನಿಜವಾಗಿ ನನ್ಗೆ ತುಂಬಾ ಖುಷಿ ಆಗ್ತದೆ. ನನಗೆ ಕಣ್ಣಲ್ಲಿ ನೀರ್ ಬರ್ತದೆ. ನಾನ್ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ನೋಡು ರಕ್ಷಾ ದೀಕ್ಷನಾಗಿರ್ಬೇಕು ಇದ್ರೆ ಮಕ್ಕಳು. ಅಂದ್ರೆ ಅವರು ಏನು ತೊಂದರೆ ಇಲ್ಲ, ಆದ್ರೂ ಹೇಳುದು ಒಂದು ಅಚೀವ್ ಮಾಡ್ಬೇಕು ಅಂತ. ಇವರಿಗೆ ನಾನು ಮಾನಸಿಕವಾಗಿ ಸಪೋರ್ಟ್ ಮಾಡೋದಷ್ಟೇ. ಅಲ್ಲ ಅಲ್ಲ ಅದೇ ಅದೇ ನಮ್ಮ ಇವಾಗ ನಮ್ಮ ಜನರೇಷನ್ ಅಲ್ಲಿ ಅದೇ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿಸೋರು ಜಾಸ್ತಿ ಇರೋದ್ರಿಂದ ಮಾನಸಿಕವಾಗಿ ಒಂದು ಸಪೋರ್ಟ್ ಮಾಡೋರು ಇಲ್ಲ. ಅವರು ತುಂಬಾ ಮಾನಸಿಕ, ಅಂದ್ರೆ ಯಾರು ಸಪೋರ್ಟ್ ಇಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ನಾನು ಹಾಗೆ ಎಲ್ಲ ಹೇಳ್ಬೇಡಿ, ದೇವರಿದ್ದಾರೆ ನಮ್ಗೆ ಅಂತಾನೆ ಹೇಳುದು. ದೇವ್ರು ಇದ್ದದಕ್ಕೆ ಇಷ್ಟೆಲ್ಲ ಆಗ್ತಾ ಉಂಟು. ಹೌದು. ಅಲ್ಲ ನೀವು ನಿಮ್ಗೆ ಅಂದ್ರೆ ಅದೇ ನಿಮ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನಂಗೆ ತುಂಬಾ, ನಂಗೆ ಅವಳಂದ್ರೆ ತುಂಬಾ ಇಷ್ಟ. ಮಕ್ಕಳು ಅಂದ್ರೆ ನಮ್ಮ ಊರಿಗಾಗಿ ಅವರ ಒಂದು ಅಧಿಕಾರಿಯಾಗಿ ಬರ್ಬೇಕು ಅಂತ ಆಸೆ ನನ್ಗೆ. ಇಲ್ಲ ಆಗುತ್ತೆ, ದೇವರ ಇದರಿಂದ ಆಗುತ್ತೆ ನೀವು ಹೇಳಿದ್ರೆ. ಹೌದು, ಅವ್ರಂದ್ರೆ ನನ್ಗೆ ಅಂದ್ರೆ ಅವರ ಒಂದು ಅಚೀವ್ಮೆಂಟ್ ಗೆ ನಿಮ್ಮ ಒಂದು ತಾಯಿಯ ಸ್ಥಾನದಲ್ಲಿ ನೀವು ಕೂಡ ಅವ್ರಿಗೆ ತುಂಬಾ ಇದ್ ಮಾಡ್ತಾ ಇದ್ದೀರಾ. ನಾನು ಅಂದ್ರೆ ನಿಮ್ಮ ಹತ್ರ ಕೇಳಿದಾಗ ಕೂಡ, ಒಂದು ಸ್ಟೇಟಸ್ ಆಗಿ ಕೇಳಿದಾಗ ಕೂಡ, ಅವರೊಂದು ಇಂಟರ್ವ್ಯೂ ಮಾಡುವಣ ಅಂತ ಕೇಳುವಾಗ ಕೂಡ ನೀವೊಂದು ತುಂಬಾ ಆಯ್ತು ನಾನು ಕೇಳ್ತೇನೆ ಅವರ ಹತ್ರ ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದು ಚಾನೆಲ್ಗಳಿಂದ ಅವರಿಗೆ ಒಂದು ಅಪ್ರೋಚ್ ಮಾಡಿದ್ದಾರೆ. ಸೊ ಹೀಗೆ ಸ್ವಲ್ಪ ಅವ್ರನ್ನ ಇನ್ನೂ ಆದಷ್ಟು ಕೂಡ ರೆಕಗ್ನೈಸ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್. ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಂತಹ ಒಂದು ಪ್ರತಿಭೆಗಳಿಗೆ ಯಾರೋ ಒಂದು ದೇವರ ರೂಪದಲ್ಲಿ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ, ಸೊ ನೀವು ಕೂಡ ಅಲ್ಲಿ ಇದ್ದೀರಾ. ಸೊ ಹೀಗೆ ನಿಮ್ಮ ಒಂದು ಸಹಾಯ ಮುಂದುವರಲಿ ಅಂತ ಹೇಳ್ತಾ, ಸೊ ನಿಮ್ಗೆ ತುಂಬಾ ಥ್ಯಾಂಕ್ಸ್. ನೀವು ಈ ರೀತಿ ತುಂಬಾ ಅಂದ್ರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ತಾ ಇರಿ ಅಂತ ಹೇಳ್ತಾ. ತುಂಬಾ ಎಮೋಷನಲ್ ಆಗ್ತದೆ. ಹೌದು, ಅದು ಗೊತ್ತಾಯ್ತು ಅದಕ್ಕೆ. ಸೊ ನಿಮ್ಗೆ ನಾನೇನ್ ಹೇಳೋದಂದ್ರೆ, ನೀವು ಕೂಡ ನಮ್ಮ ಗ್ರಾಮದವರೇ ಆಗಿರೋದ್ರಿಂದ ಇಂತಹ ಒಂದು ಪ್ರತಿಭೆಗಳಿದ್ರೆ ನಿಮ್ಮ ಗುರುತಿಸಿ ಅವರನ್ನು ಕೂಡ ಇದ್ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳ್ದ. ಯಾಕಂದ್ರೆ ನೀವು ಹೆಲ್ಪ್ ಮಾಡ್ತೀರ ನನ್ಗೆ ಗೊತ್ತಿದೆ, ಎಲ್ಲ ವಿಷಯಗಳನ್ನು ನಾನು ನಿಮ್ಮನ್ನ ನೋಡಿದ್ದೇನೆ. ಸೊ ಹಾಗೆ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಅಳ್ಬೇಡಿ, ಕೆಲವೊಂದು ಕ್ವಶನ್ಗಳು ಕೇಳಲಿಕ್ಕಿತ್ತು ಇವ್ರಿಗೆ, ಬಟ್ ನಾನು ಅವರ ತುಂಬಾ ಹಾಡು ಬರ್ತದೆ. ಅಂದ್ರೆ ಯಾರು ಸಪೋರ್ಟ್ ಮಾಡುದಿಲ್ಲಲ್ಲ ಅವ್ರಿಗೆ, ಇಷ್ಟು ಒಂದು ಟ್ಯಾಲೆಂಟೆಡ್ ಇದು ನೋಡಿದ್ರೆ ಎಲ್ರು ಬರೀ ಮತ್ಸರ ಅದು ಇದು ಅಂತ ಹಿಂದಿಂದ ಮಾತಾಡ್ತಾರೆ ಬಿಟ್ರೆ, ಎದುರು ಬಂದು ಯಾರು ಸಪೋರ್ಟ್ ಮಾಡೋದಿಲ್ಲ, ಸಹಾಯ ಮಾಡೋದಿಲ್ಲ. ಅದೇ ಒಂದು ಬೇಜಾರು ನಮ್ಗೆ. ಅದೇ 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 ರೆಂಜಾಳದ ಹೆಸರನ್ನು ಎಲ್ಲೋ ಕೊಂಡೋಗಿ ಇಟ್ಟಿದ್ದಾರೆ. ಅದು ಇಲ್ಲಿ ಊರಿನವರಿಗೆ ಅಷ್ಟು ಗೊತ್ತಾಗುದಿಲ್ಲ. ಅಂದ್ರೆ ಅದೇ ಏನೋ ಆಗ್ಲಿ, ಎಲ್ಲಾದ್ರೂ ಒಂದು ಸ್ಪಾರ್ಕ್ ಮೂಮೆಂಟ್ ಅಂತ ಹೇಳ್ತೀವಲ್ವಾ, ಇದರಿಂದ ಆಗ್ಲಿ ಕೂಡ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ದೇವರು ಒಳ್ಳೇದ್ ಮಾಡ್ಲಿ ರಕ್ಷಾ ಅವರಿಗೆ. ಸೊ ನಿಮ್ಮ ಒಳ್ಳೆ ಕೆಲಸಕ್ಕೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಸೊ ಟೇಕ್ ಕೇರ್, ಬೈ ಬೈ.